ಕಣ್ಣ ಕಾಣೋ ಲೋಕವನ್ನು ಕಾಣೋರು 23 ವರ್ಷಗಳ ನಂತರ ಈ ಸಿನಿಮಾ ಮತ್ತೆ ರಿಲೀಸ್ ಮಾಡ್ತಿದ್ದೀರಾ. ದರ್ಶನ್ ಅಭಿಮಾನಿಗಳು ಫ್ಯಾಮಿಲಿ ಸಮೇತ ಬಂದು ನೋಡಬೇಕು. ಅಂದ್ರೆ ಈ ಫೆಬ್ರವರಿ 14ಗೆ ರಿಲೀಸ್ ಮಾಡಬೇಕು ಅಂತ ಎಲ್ರಿಗೂ ಈ ಬರ್ತ್ಡೇ ಒಂದು ನಮ್ಮಿಂದ ಕೊಡುವ ಗಿಫ್ಟ್. ಬಟ್ ಅವ್ರ ವಿಷಯ ತಲುಪಿದೆ, ರಿಲೀಸ್ ಮಾಡ್ತಾ ಇದ್ದೀರಾ ಅಂತ. ಖುಷಿ ಆದ್ರು, ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ. ನನ್ನೆದೆ ಬಾನಲಿ ರೆಕ್ಕೆಯ ತೆರೆಯೋ. ಸೊ ಅವರನ್ನ ಈ ಸಿನಿಮಾಗೆ ಹಿಂಗೆ ಅಪ್ರೋಚ್ ಮಾಡಿದ್ರಿ? ಶಿವಣ್ಣ ಫಸ್ಟ್ ಅಪ್ರೋಚ್ ನಮ್ಗೆ. ಸುದೀಪ್ ಅವ್ರು ಇದ್ರು, ಸುದೀಪ್ ಅವ್ರಿಗೆ ಅಡ್ವಾನ್ಸ್ ಎಲ್ಲ ಆಗೋಗಿತ್ತು. ರಾಜ್ಕುಮಾರ್ ಅವರು ಅಲ್ಲೇ ನಮ್ಮ ಜೊತೆಗೆ ಕೂತಿದ್ರು. ನೋಡಿ ಮೆಜೆಸ್ಟಿಕ್ ಅಂತ ಮಾಡಿದ್ದಾರೆ. 3rd 4th ವರ್ಷನ್ ದರ್ಶನ್ಗೆ ಹೋಗಿರೋದು. ದೊಡ್ಡ ಪೇಮೆಂಟ್, ಫಸ್ಟ್ ಪೇಮೆಂಟ್ ನಮ್ದೆ. ರಾಜ್ ಅವ್ರನ್ನೇ ಮ್ಯೂಸಿಕ್ ಹಾಕ್ಬೇಕು ಅಂತ ಬಂತು. ಆ ಟೈಮಲ್ಲಿ 22 lakhs ಬಡ್ಜೆಟ್ ಆಯ್ತು. ನಮ್ಮ ಸಿನಿಮಾ ಮಾಡಿದ್ಮೇಲೆ ಅವ್ರಿಗೆ ಕಣ್ಣು ಇದು ವೀಕ್ ಆಯ್ತು, ನರ್ವ್ಸ್ ವೀಕ್ ಆಗಿ ಅಡ್ಮಿಟ್ ಎಲ್ಲ ಆಗಿತ್ತು. ಸೆಕೆಂಡ್ ವೀಕಲ್ಲಿ ದಾಸ ರಿಲೀಸ್ ಮಾಡಿ, ಆಕ್ಷನ್ ಪಿಕ್ಚರ್ ಇಮಿಡಿಯೇಟ್ ಟರ್ನ್ ಆಗ್ಬಿಟ್ಟು ದಾಸಕ್ಕೆ. ಸಿನಿಮಾಗೆ ಎಷ್ಟು ಬಜೆಟ್ ಆಗಿತ್ತು ಅವಾಗ ಆ ಟೈಮಲ್ಲಿ? ನನ್ನೆದೆ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿಯನ್ನು ನಾನು ಕೊಡೋದಕ್ಕೆ ಈ ಒಂದು ಸಂದರ್ಶನವನ್ನು ಮಾಡ್ತಾ ಇದ್ದೀನಿ. ಫೆಬ್ರವರಿ 14ನೇ ತಾರೀಕು ದರ್ಶನ್ ಅವರ ನಮ್ಮ ಪ್ರೀತಿಯ ರಾಮು ಸಿನಿಮಾ ರಿಲೀಸ್ ಆಗ್ತಾ ಇದೆ. 2003ರಲ್ಲಿ, ಅಂದರೆ 23 ವರ್ಷಗಳ ಹಿಂದೆ ಈ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಕ್ಲಾಸ್ ಅವತಾರದಲ್ಲಿ ದರ್ಶನ್ ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು. ಒಂದು ರೀತಿ ಅವಾರ್ಡ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ಆವಾಗ ಆ ಸಿನಿಮಾಗೆ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆ ಥಿಯೇಟರ್ನಲ್ಲಿ ಸಿಕ್ಕಿರಲಿಲ್ಲ. ಅಫ್ಕೋರ್ಸ್ ಸಿನಿಮಾ ರಿಲೀಸ್ ಆದಮೇಲೆ ಟಿ ವಿಲೆಲ್ಲ ಬಂದಮೇಲೆ ಆ ಸಿನಿಮಾಗೆ ಒಂದು ಕಲ್ಟ್ ಸ್ಟ್ಯಾಟಸ್ ಸಿಕ್ಕಿದೆ. ಸದ್ಯಕ್ಕೆ ಈ ಒಂದು ಸಿನಿಮಾವನ್ನು ಒಂದು ಒಳ್ಳೆ ಆಡಿಯೋ ಮತ್ತು ವಿಜುವಲ್ ರೆಪ್ರೆಸೆಂಟೇಷನ್ ಮೂಲಕ ಮತ್ತೆ ತೆರೆ ಮೇಲೆ ತರೋದಕ್ಕೆ ಆ ಸಿನಿಮಾದ ನಿರ್ದೇಶಕರಾದಂತಹ ಸಂಜಯ್ ಅವರು ಹಾಗೆಯೇ ದಿಲೀಪ್ ಕುಮಾರ್ ಅವರು ಮತ್ತೊಂದು ಸಲ ಒಟ್ಟಾಗಿದ್ದಾರೆ. ಸೊ ಅವರನ್ನು ಮಾತಾಡಿಸುವಂತಹ ಸಮಯ. ಸಂಜಯ್ ಅವರು ಮತ್ತು ದಿಲೀಪ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ಹಾಗೆಯೇ ನಮ್ಮ ಪ್ರೀತಿಯ ರಾಮು ದಿನಗಳನ್ನು ಮೆಲ್ಕು ಹಾಕ್ತಾ ಹೋಗೋಣ. ಬನ್ನಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಸೊ ಈಗ 22 ವರ್ಷಗಳ ಹಿಂದೆ ಸೊ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ನಾವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಏನು ಇವತ್ತು ಕರಿತೀವಿ. ಸೊ ಅವರ ನಟನೆಯ ಒಂದು ಕಂಪ್ಲೀಟಾಗಿ ಅವರ ವಿಷಯವನ್ನು ಹೊರಗೆ ತಂದಂತಹ ಒಂದು ಸಿನಿಮಾ, ಅವರ ನಟನೆಗೆ ಓರೆ ಹಚ್ಚಿದಂತಹ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ನಮ್ಮ ಪ್ರೀತಿಯ ರಾಮು ಸಿನಿಮಾ ರಿಲೀಸ್ ಆಗಿತ್ತು. ಸೊ 23 ವರ್ಷಗಳ ನಂತರ ಈ ಸಿನಿಮಾ ಮತ್ತೆ ರಿಲೀಸ್ ಮಾಡ್ತಿದ್ದೀರಾ ದಿಲೀಪ್ ಕುಮಾರ್ ಅವರ ಒಂದು ಸಹಕಾರದಿಂದ. ಸೊ ಎಷ್ಟು ಖುಷಿ ಇದೆ ಅಂತ ಅದ್ರ ಬಗ್ಗೆ? ಸಂತೋಷ ಆಗುತ್ತೆ. ತುಂಬಾ ವರ್ಷದಿಂದ ಮತ್ತೆ ಹಳೆ ಕಾಲಕ್ಕೆ ಹೋಗ್ತಾ ಇದೀವಿ. ಈಗ ಆಡಿಯನ್ಸ್ ಎಲ್ಲರೂ ನೋಡ್ಬೇಕು, ದರ್ಶನ್ ಅಭಿಮಾನಿಗಳು ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು. ಸರ್, 2003ರಲ್ಲಿ ಬಿಡುಗಡೆ ಆದಂತಹ ಸಿನಿಮಾ ಇದು. ಅಂದರೆ ವೆರೈಟಿ ಆಫ್ ರೋಲ್ಸ್ ಒಂದೇ ವರ್ಷದಲ್ಲಿ ಅವರ ವೆರೈಟಿ ಆಫ್ ಸಿನಿಮಾ ರಿಲೀಸ್ ಆಗಿದೆ ದರ್ಶನ್ ಅವ್ರದ್ದು. ಅಂದರೆ ಕರಿಯನೂ ಅದೇ ವರ್ಷನೇ ರಿಲೀಸ್ ಆಗಿತ್ತು, ಲಾಲಿ ಹಾಡು ರಿಲೀಸ್ ಆಗಿತ್ತು, ಲಂಕೇಶ್ ಪತ್ರಿಕೆ ರಿಲೀಸ್ ಆಗಿತ್ತು, ದರ್ಶನ್ ರಿಲೀಸ್ ಆಗಿತ್ತು. ಸೊ ಅದ್ರ ಮಧ್ಯೆ ನಮ್ಮ ಪ್ರೀತಿಯ ರಾಮು ಅನ್ನೋ ಥರದ್ದು ಒಂದು ಸಿನಿಮಾ. ಆಲ್ಮೋಸ್ಟ್ ಅಂದರೆ ಏನು ನಾವು ಆರ್ಟ್ ಥರ ಸಿನಿಮಾ ಅಂತ ಏನು ಕರಿತೀವಿ ಆ ಥರದ ಸಿನಿಮಾ ಅದು. ಸೊ ಅಂದರೆ ಹೆಂಗೆ ಅಂದರೆ ಅವ್ರದ್ದು ಸೈಕಿ ಹೇಗಿತ್ತು ಅವಾಗ? ಅಂದರೆ ಹೆಂಗೆ ಒಪ್ಕೊಂಡ್ರಿ ಈ ಸಿನಿಮಾಗೆ? ನೀವು ಹೆಂಗೆ ಅಪ್ರೋಚ್ ಮಾಡಿದ್ರಿ? ಹೆಂಗಾಯ್ತು ಈ ಒಂದು ಕೊಲಾಬ್ರೇಷನ್ ಅಂತ? ಅಂದ್ರೆ ಇದು ಒಂದು ಡಿಫ್ರೆಂಟ್ ಸಬ್ಜೆಕ್ಟ್. ಇದು ಯಾರ ಕೈಲೂ ಸಾಮಾನ್ಯವಾಗಿ ಯಾರ ಕೈಲೂ ಮಾಡೋಕ್ಕಾಗಲ್ಲ. ಇದು ತುಂಬಾ ಕಷ್ಟಪಟ್ಟು ಮಾಡ್ಬೇಕು ಅಂತ ಒಂದು ಸಬ್ಜೆಕ್ಟ್. ಸುಮಾರು ಜನ ಹೀರೋಗಳಿಗೆ ಅಪ್ರೋಚ್ ಮಾಡಿದ್ವಿ, ದೊಡ್ಡ ದೊಡ್ಡ ಹೀರೋಗಳೆಲ್ಲ ಅಪ್ರೋಚ್ ಮಾಡಿ ಅವರು ಒಬ್ಬೊಬ್ರು ಕೈ ಬಿಟ್ಟು ಬಂದಾಗ 3rd 4th ವರ್ಷನ್ ದರ್ಶನ್ಗೆ ಹೋಗಿರೋದು. ಅವಾಗ ದರ್ಶನ್ ಮೆಜೆಸ್ಟಿಕ್ ಮಾಡಿ ಒಂದು ಪೀಕ್ ಅಲ್ಲಿ ಇದ್ದಾಗ ನಾವು ರಿಲೀಸ್ ಆಗಿತ್ತು, ಆಲ್ರೆಡಿ ರಿಲೀಸ್ ಆಗಿತ್ತು. ಅವಾಗಲೇ ನಮ್ಗೆ, ಯಾಕಂದ್ರೆ ದರ್ಶನ್ ಯಾರು ಅಂತಾನು ಗೊತ್ತಿರ್ಲಿಲ್ಲ. ಯಾರೋ ಒಬ್ರು ಈ ತರ ಮ್ಯಾನೇಜರ್ ರಾಜ್ಕುಮಾರ್ ಅಂತ ಹೇಳಿ, ಪುನೀತ್ ರಾಜ್ಕುಮಾರ್ ಸರ್ ಜೊತೆ ವರ್ಕ್ ಮಾಡ್ತಾ ಇರೋರು, ಅವ್ರ ಕಡೆಯಿಂದ ರೆಕಮೆಂಡ್ ಮಾಡಿದ್ರು, ಈ ತರ ದರ್ಶನ್ ಅಂತ ಇದಾರೆ, ನೋಡಿ ನೀವು ಫಸ್ಟ್ ಮೆಜೆಸ್ಟಿಕ್ ಸಿನಿಮಾ ನೋಡಿ ಆಮೇಲೆ ನೀವು ಮಾತಾಡ್ಬೋದು ಅಂತ ಹೇಳ್ಬಿಟ್ಟು ನಾವು ಮೆಜೆಸ್ಟಿಕ್ ಸಿನಿಮಾ ನೋಡಿದ್ವಿ. ಅಂದ್ರೆ ಅವ್ರದ್ದು ಮ್ಯಾನೇಜರ್ ಪರಿಚಯ ಹೇಗಾಯ್ತು ನಿಮ್ಗೆ? ಪುನೀತ್ ಸರ್ ನಾವೊಂದು ಸಿನಿಮಾ ಹ್ಯಾಟ್ಸ್ ಆಫ್ ಇಂಡಿಯಾ ಅಂತ ಹೇಳಿ ಜಿ ನಂದಕುಮಾರ್, ನಮ್ದು ಇದೆ ನಮ್ಮ ಪ್ರೀತಿ ರಾಮ ಪ್ರೊಡ್ಯೂಸರ್ ಜಿ ನಂದಕುಮಾರ್ ಅವ್ರ ಸಿನಿಮಾ ನಾವು ವರ್ಕ್ ಮಾಡ್ತಾ ಇದ್ವಿ, ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ವಿ. ಅವಾಗ ಆ ಸಿನಿಮಾದಲ್ಲಿ ಇವ್ರು ಮ್ಯಾನೇಜರ್ ಆಗಿದ್ರು, ರಾಜ್ಕುಮಾರ್. ಅವಾಗ ಅವರು ನಾವು ಒಡನಾಟ ಇತ್ತು, ಯಾವಾಗ್ಲೂ ಟಚ್ ಅಲ್ಲಿ ಇರ್ತಾ ಇದ್ವಿ. ಅವಾಗ ನಾವು ಸಿನಿಮಾ ಪ್ರೊಡಕ್ಷನ್ ಇಂಡಿಪೆಂಡೆಂಟ್ ಆಗಿ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಂದಾಗ ಸುದೀಪ್ ಅವ್ರು ಇದ್ರು ಮೊದಲು. ಇದಕ್ಕೆ ಸುದೀಪ್ ಅವ್ರಿಗೆ ಅಡ್ವಾನ್ಸ್ ಎಲ್ಲ ಆಗೋಗಿತ್ತು. ಸುದೀಪ್ ಅವರು ಯಾಕೋ ಬೇರೆ ಏನೋ ಬಿಸಿಯಿಂದ ಇದೇ ಸಿನಿಮಾ ಅಪ್ರೋಚ್ ಮಾಡಿದ್ವಿ. ಈಗ ಎಲ್ಲ
ಓಡಾಟ ನಡೀತಾ ಇತ್ತು, ಒಡನಾಟ ನಡೀತಾ ಇತ್ತು. ಓಕೆ, ಅವರು ಒಪ್ಕೊಂಡಿದ್ರು, ಅವ್ರು ಮಾಡ್ತೀನಿ ಅಂತ ಒಪ್ಕೊಂಡಿದ್ರು. ಓಕೆ, ಒಪ್ಕೊಂಡು ಒಂದು 1 month ಆದ್ಮೇಲೆ ಅವರು ಯಾಕೋ ಕಾಲ್ ಮಾಡ್ಬಿಟ್ಟು, ಯಾಕೋ ನನ್ನ ಕೈಲಿ ಬೇಡ ಅನ್ಸ್ತಾ ಇದೆ ಅಂತ ಹೇಳ್ಬಿಟ್ಟು ಅದು ರಿಟರ್ನ್ ಮಾಡ್ಬಿಟ್ಟು. ಏನ್ ರೀಸನ್ ಅಂತ ಹೇಳಿ? ರೀಸನ್ ಹೇಳಿಲ್ಲ. ಓಕೆ, ಸೊ ಅಡ್ವಾನ್ಸ್ ಎಲ್ಲ ರಿಟರ್ನ್ ಮಾಡ್ಬಿಟ್ಟು. ಓಕೆ, ಆಮೇಲೆ ಅವಾಗ ಈ ರಾಜ್ಕುಮಾರ್ ಅವರು ಅಲ್ಲೇ ನಮ್ ಜೊತೆಗೆ ಕೂತಿದ್ರು. ಅವರು ಒಂದು ಸಜೆಷನ್ ಕೊಟ್ರು, ನೋಡಿ ಮೆಜೆಸ್ಟಿಕ್ ಅಂತ ಮಾಡಿದ್ದಾರೆ, ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಸುದೀಪ್ ತರನೇ ಕಾಣ್ತಾರೆ ನೋಡಿ, ಹೈಟ್ ವೆಯ್ಟ್ ಪರ್ಸನಾಲಿಟಿ ಎಲ್ಲ ಚೆನ್ನಾಗಿದೆ, ಒಂದ್ಸಲ ಸಿನಿಮಾ ನೋಡಿ ಆಮೇಲೆ ಡಿಸೈಡ್ ಮಾಡಿ ಅಂತ ಹೇಳಿ. ನಾವು ಸಿನಿಮಾಗೆ ಹೋದ್ವಿ. ಸಿನಿಮಾ ನೋಡಿದ ತಕ್ಷಣ ಬಹಳ ಖುಷಿ ಆಯ್ತು ನಮ್ಗೆ. ಇವ್ರ ಕೈಲಿ ಮಾಡಿಸ್ಬಹುದು ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರು. ಅವ್ನ ಆಕ್ಷನ್ ಹೀರೋ, ನೋಡಕ್ ಹಂಗಿದ್ದಾರೆ, ಮಾಡೋದ್ ಕಷ್ಟ, ಇವ್ರ ಕೈಲಿ ಕುರುಡನ್ ಪಾತ್ರ ಮಾಡಿದ್ರೆ ಹೆಂಗೆ ಜನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ, ತುಂಬಾ ಕಷ್ಟ ಇದೆ ಇದು, ನೀವು ಬೇರೆಯವ್ರನ್ನ ಟ್ರೈ ಮಾಡಬಾರ್ದ, ಯಾವ್ದಾದ್ರು ಕಾಮಿಡಿ ಕ್ಯಾರೆಕ್ಟರ್ಗಳು, ಜಗ್ಗೇಶ್ ಅವ್ರನ್ನ ಟ್ರೈ ಮಾಡಿ, ಈ ತರ ಎಲ್ಲ ಒಪಿನಿಯನ್ಗಳು ಬಂತು. ಇಲ್ಲ, ನಮಗೊಂದೇ ಮೈಂಡ್ ಅಲ್ಲಿ ಸುದೀಪ್ ಬಿಟ್ರೆ ಶಿವಣ್ಣ ಫಸ್ಟ್ ಅಪ್ರೋಚ್ ನಮ್ದು. ಶಿವಣ್ಣ ಅವ್ರದ್ದು ಮಾತುಕತೆ ನಡೀತು, ಮನೆಗೆ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ, ಅವರು ಖುಷಿ ಆದ್ರು, ಅವರು ಯಾಕೋ ಬೇಡ ಅಂತ ಅಂದ್ಬಿಟ್ರು. ಸರಿ ನೋಡೋಣ ನೆಕ್ಸ್ಟ್. ಅವಾಗ ಅಣ್ಣವ್ರು ಕಿಡ್ನಾಪ್ ಆಗಿರೋ ಆ ಟೈಮಲ್ಲಿ ಅವ್ರಿಗೆ ಯಾಕೋ ಸಿನಿಮಾ ಏನೋ ರೀಸನ್ ಇದ್ದಿರ್ಬೇಕು ಬಿಡಿ, ನಾವು ಅದನ್ನ ಕೇಳಕ್ ಹೋಗ್ಲಿಲ್ಲ. ಸರಿ ಅಂತೇಳಿ ಅದು ಕ್ವಿಟ್ ಮಾಡಿ ಸುದೀಪ್ ಹತ್ರ ಹೋಗಿದ್ದು. ಆಮೇಲೆ ದರ್ಶನ್ ಹತ್ರ ಹೋಗಿದ್ವಿ. ದರ್ಶನ್ ಹತ್ರ ಹೋದಾಗ ಈ ಸಿನಿಮಾ ಅಂದ ತಕ್ಷಣ ದರ್ಶನ್ಗೆ ಇದೊಂದು ಚಾಲೆಂಜ್ ಆಗೇ ತಗೊಂಡ್ರು. ಅವಾಗ್ಲೇ ಸ್ಟಾರ್ಟ್ ಮಾಡಿದ್ರಿ ಅವರು, ಯಾವ್ದೇ ಕಾರಣಕ್ಕೂ ಅವ್ರು ರಿಜೆಕ್ಟ್ ಮಾಡ್ಲಿಲ್ಲ. ಸರ್ ಸೂಪರ್, ನನ್ನನ್ನೇ ಯಾಕೆ ಇದಕ್ಕೆ ಚೂಸ್ ಮಾಡಿದ್ರಿ ಅಂತ ಕೇಳಿದ್ರು. ಇಲ್ಲ ಸರ್, ನಾನು ಈ ತರ ಯಾರೋ ರಾಜ್ಕುಮಾರ್ ಅವ್ರು ರೆಕಮೆಂಡ್ ಮಾಡಿದ್ರು, ಸಿನಿಮಾ ನೋಡಿದ್ವಿ, ಆಕ್ಟಿಂಗ್ ಚೆನ್ನಾಗಿ ಮಾಡ್ತಿದ್ರಲ್ಲ, ಅದಕ್ಕೋಸ್ಕರ ಮಾತಾಡೋಣ ಅಂತ. ಇಲ್ಲ ನೋಡ್ತೀನಿ ಒಂದ್ಸಲ ಸಿನಿಮಾ, ಇದು ನಾನು ನೋಡಿಲ್ಲ, ಮಲಯಾಳಂ ಸಿನಿಮಾ ಮಲಯಾಳಂ CD ತಗೊಂಡೋಗಿ ಕೊಟ್ವಿ ಅವ್ರಿಗೆ. ಅವಾಗ ತಮಿಳಿನ ರಿಲೀಸ್ ಆಗಿರ್ಲಿಲ್ಲ. ಮಲಯಾಳಂ ನೋಡ್ಬಿಟ್ಟು ಸರ್ ಸೂಪರ್, ಓಕೆ ಅಂದ್ಬಿಟ್ರು. ಅವಾಗ್ಲೇ ಅವ್ರಿಗೆ ಪೇಮೆಂಟ್ ಎಲ್ಲ ಗೊತ್ತಲ್ಲ, ಆ ಟೈಮಲ್ಲಿ ಸ್ಟಾರ್ಟಿಂಗ್ ಪೀರಿಯಡ್, ನೀವೇನ್ ಕೊಡ್ತೀರಾ ಕೊಡಿ ಅಂತ ಹೇಳ್ಬಿಟ್ಟು. ಅವಾಗ ದೊಡ್ಡ ಪೇಮೆಂಟ್, ಫಸ್ಟ್ ಪೇಮೆಂಟ್ ನಮ್ದೆ, ದರ್ಶನ್ ಅವ್ರಿಗೆ ಕಮಿಟ್ ಆದ್ವಿ. ಆಮೇಲೆ ರಿಹರ್ಸಲ್ಗಳು ಸ್ಟಾರ್ಟ್ ಆಯ್ತು, ಫೋಟೋ ಶೂಟ್ಗಳು ಸ್ಟಾರ್ಟ್ ಆಯ್ತು. ನಮ್ಗೆ ಯಾಕಂದ್ರೆ ಒಂದು ಡೌಟ್ ಇತ್ತು, ಯಾಕೆ ಇದನ್ನ ಮಾಡಕ್ ಆಗುತ್ತಾ ಇಲ್ವಾ ಅನ್ನೋದು. ಅದು ಅವ್ರ ಮೇಲೆ ಒಂಥರ ಎಕ್ಸ್ಪೆರಿಮೆಂಟ್ ಮಾಡ್ದಂಗೆ ಡೈಲಿ ಬಂದು ಹೋಗ್ತಾ ಇದ್ರು, ಬಂದು ರಿಹರ್ಸಲ್ ಮಾಡ್ತಿದ್ರು, ಫೋಟೋ ಶೂಟ್ ಮಾಡಿದ್ವಿ, ಸೂಪರ್ ಆಗಿ ಮಾಡಿದ್ರು. ನಮಗೂ ಕಾನ್ಫಿಡೆನ್ಸ್ ಆಯ್ತು, ಮಾಡ್ಬೋದು ಅಂತ ಹೇಳಿ. ನಾವು ಹೊಸಬ್ರು, ನಮಗೂ ಏನು ಗೊತ್ತಿಲ್ಲ. ನಾವು ಅವಾಗ ಪೀರಿಯಡ್ 1ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿ LKG 1ನೇ ಕ್ಲಾಸಿಂದ ಬರ್ತಾ ಇರೋದು. ನಮಗೊಂದು ಭಯ ಇತ್ತು, ಹೆಂಗೆ ಇದು ಅಟ್ಲೀಸ್ಟ್ ಆ ಸಿನಿಮಾಗಿಂತ ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೂ ಆ ರೇಂಜ್ಗಾರು ಮಾಡ್ಬೇಕಲ್ವಾ, ಆ ಲೆವೆಲ್ಗೆ ನಾವು ಥಿಂಕ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ನಿರ್ದೇಶಕರಾಗಿ ನಿಮ್ಗೂ ಫಸ್ಟ್ ಸಿನಿಮಾನೇ ಇದು? ಫಸ್ಟ್ ಸಿನಿಮಾ. ಪ್ರೊಡ್ಯೂಸರ್ಗೂ ಪ್ರೊಡ್ಯೂಸರ್ಗೆ ಫೋರ್ತ್ ಫಿಲ್ಮ್. ಅವರು ಕೊಟ್ರೇಶಿ ಕನಸು, ಚಿನ್ನಾರಿ ಮುತ್ತ, ಅಮೆರಿಕಾ ಫೋರ್ತ್ ಫಿಲ್ಮ್ ನಂದಕುಮಾರ್, ಜಿ ನಂದಕುಮಾರ್. ಅದ್ರ ಜೊತೆಗೆ ರಾಮೇಗೌಡರು ಅಂತ ಇದಕ್ಕೊಬ್ರು ಇನ್ನೊಬ್ರು ಪಾರ್ಟ್ನರ್ ಇದ್ರು, ಅವರು ಸೇರ್ಕೊಂಡ್ರು. ಅವರು ರಾಮೇಗೌಡರು ನಾವೇ ಹೋಗಿ ರೈಟ್ಸ್ ತಂದಿದ್ದು, ಫಸ್ಟ್ ಮಲಯಾಳಂನಿಂದ ರೈಟ್ಸ್ ತಂದಿದ್ದು. ಅದಾದ್ಮೇಲೆ ನಂದಕುಮಾರ್ ಅವ್ರನ್ನ ಜಾಯಿನ್ ಮಾಡಿದ್ವಿ, ಫೈನಾನ್ಷಿಯಲ್ ಸಪೋರ್ಟ್ಗೋಸ್ಕರ ಮಾಡಿದ್ವಿ. ಒಟ್ಟಲ್ಲಿ ಸಿನಿಮಾ ಸ್ಟಾರ್ಟ್ ಅನ್ನೋದ್ರ ಬಂತು. ಇಳೆಯರಾಜ ಅವ್ರನ್ನೇ ಮ್ಯೂಸಿಕ್ ಹಾಕ್ಬೇಕು ಅಂತ ಬಂತು. ಆಮೇಲೆ ದೊಡ್ಡ ಲೆವೆಲ್ ಅಲ್ಲೇ ಎಲ್ಲ ಸ್ಟಾರ್ಟ್ ಆಯ್ತು. ಕುಮಾರ್ಶ್ರೀ, ದೊಡ್ಡಣ್ಣ, ನಮ್ಮ ಹನುಮಂತೇಗೌಡ, ಈ ತರ ಎಲ್ಲ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಹಾಕೊಂಡು ಸ್ಟಾರ್ಟ್ ಮಾಡಿದ್ವಿ. ಕರಿಬಸವಯ್ಯ ಅವರು ತೀರ್ಕೊಂಡ್ಬಿಟ್ರು. ಸರ್ ಆಕ್ಚುಲಿ ನಾನು ಇಳೆಯರಾಜ ಸರ್ ವಿಷಯಕ್ಕೆ ಬರ್ತೀನಿ. ಬಟ್ ಈಗ ನೀವು ಹೇಳಿದ್ರಿ, ಅಂದ್ರೆ ಈ ಕಥೆ ಹೇಳಿದಾಗ ಖುಷಿಯಿಂದ ಒಪ್ಕೊಂಡ್ರು ದರ್ಶನ್ ಅವರು ಅಂತ. ಅವ್ರನ್ನ ಅವ್ರು ಹೇಗೆ ಪ್ರಿಪೇರ್ ಮಾಡ್ಕೊಂಡ್ರು? ಬಿಕಾಸ್ ಇಡೀ ಸಿನಿಮಾ ಅವರು ಅಂದ್ರೆ ಆ ಕುರುಡನಾಗಿ ಆಕ್ಟ್ ಮಾಡಬೇಕಾಗಿತ್ತು. ಆಕ್ಟ್ ಮಾಡೋದಷ್ಟೇ ಅಲ್ಲ, ಅದು ಆಕ್ಚುಲಿ ಐಬಾಲ್ಸ್ನ ಅವರು ಮೇಲ್ಗಡೆ ಮೂವ್ ಮಾಡಬೇಕಿತ್ತು. ಸೊ ಅದು ಅಂದರೆ ಅಥೆಂಟಿಕಾಗಿ ಕಾಣಿಸ್ಬೇಕಾಗಿತ್ತು. ಬಿಕಾಸ್ ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡ್ತೀವಿ, ಅಂದರೆ ಕಣ್ಣೆಲ್ಲೋ ಬೇರೆ ಕಡೆ ನೋಡ್ತಾ ಇರೋದು, ಆ ಥರದ್ದೆಲ್ಲ ಮಾಡ್ಕೊಂಡು ಲೈಕ್ ಕುರುಡ್ರ ಥರ ಆ್ಯಕ್ಟ್ ಮಾಡಿರೋದನ್ನು ನಾವು ನೋಡಿದ್ದೀವಿ. ಬಟ್ ಇಟ್ ವಾಸ್ ರಿಯಲ್ ಚಾಲೆಂಜಿಂಗ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಹೆಂಗೆ ಅದನ್ನು ಅವರು ಅಡಾಪ್ಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈ ಬ್ಲೈಂಡ್ ಸ್ಕೂಲ್ಗಳಿಗೆ ಹೋಗ್ತಾ ಇದ್ರು. ಬ್ಲೈಂಡ್ ಸ್ಕೂಲಲ್ಲಿ ಬ್ಲೈಂಡ್ ಕೆಲವರು ಅವರು ಬರೀ ವಾಯ್ಸ್ನೇ ಅಬ್ಸರ್ವ್ ಮಾಡ್ತಾರೆ. ಅವ್ರು ಏನಾದ್ರು ಎಲ್ಲಾರು ಕರೆದ್ರೆ ಇಮಿಡಿಯೇಟ್ ಆಗಿ ಹಿಂಗೆ ವಾಲ್ತಾರೆ ಮುಖ, ಅಂದ್ರೆ ವಾಯ್ಸ್ ಎಲ್ಲಾ ಕಡೆನೂ ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಅವ್ರದ್ದು ಬಿಹೇವಿಯರ್ಗಳು. ಅದಕ್ಕೆ ಬ್ಲೈಂಡ್ ಸ್ಕೂಲ್ಗೆ ಹೋಗ್ಬಿಟ್ಟು ಸುಮಾರು ಬ್ಲೈಂಡ್ಗಳು ಒಬ್ಬೊಬ್ರು ಯಾವ ತರ ಬಿಹೇವ್ ಮಾಡ್ತಾರೆ. ಕೆಲವರು ಅರ್ಧಂಬರ್ಧ ಕಾಣೋರು ಇರ್ತಾರೆ, ಕೆಲವರು ಝೀರೋ ದೃಷ್ಟಿ ಇರುವಂತವ್ರು ಇರ್ತಾರೆ. ಅಂತವ್ರ ಜೊತೆ ಎಲ್ಲ ಕೂತ್ಕೊಂಡು ಬೆರ್ತು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ ಅವರು. ಕಣ್ಣು ಒಂದು ಸೆಕೆಂಡ್ ಆಗ್ಲಿ, ಒಂದು 3 seconds ಮೇಲ್ಗಡೆ ಮಾಡೋದು ತುಂಬಾ ಸ್ಟ್ರೈನ್ ಆಗ್ಬಿಡೋದು, ನರ್ವ್ಸ್ ಎಲ್ಲ ಎಳ್ಕೊಂಡ್ಬಿಡೋದು. ನಮ್ಮ ಸಿನಿಮಾ ಮಾಡಿದ್ಮೇಲೆ ಅವ್ರಿಗೆ ಕಣ್ಣು ಇದು ವೀಕ್ ಆಯ್ತು, ನರ್ವ್ಸ್ ವೀಕ್ ಆಗಿ ಅಡ್ಮಿಟ್ ಎಲ್ಲ ಆಗಿದ್ರು.
ಅದಾದ್ಮೇಲೆ ಸ್ಪೆಕ್ಸ್ ಎಲ್ಲ ಹಾಕಕ್ ಶುರು ಮಾಡಿದ್ರು. ಅಂದರೆ ಈಗ ಓಕೆ ಫಿಸಿಕಲಿ ಚಾಲೆಂಜಿಂಗ್ ಅವ್ರಿಗೂ ಕೂಡ ಸಾಕಷ್ಟು ಅಂದರೆ ಪ್ರಿಪ್ರೇಷನ್ಸ್ ನೀವು ಹೇಳ್ದಂಗೆ ಅವ್ರು ಮಾಡಿದರು. ಬಟ್ ಈಗ ಫಿಲ್ಮಿಂಗ್ ಟೈಮಲ್ಲಿ ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಶಾರ್ಟ್ನ ಮಾಡಬೇಕು ಅಂತಂದರೆ ಎಷ್ಟು ಟೈಮ್ ತಗೋತಾ ಇದ್ರು ಅವರು ಅಂತ, ಹೇಗೆ ಎಷ್ಟು ಕಷ್ಟ ಆಗ್ತಿತ್ತು? ಪ್ರಿಪೇರ್ ಅವ್ರು ಆಲ್ರೆಡಿ ಮನೆಯಿಂದಾನೆ ಪ್ರಿಪೇರ್ ಆಗಿ ಬರೋರು. ಬಂದ್ರೆ ಶಾರ್ಟ್ ಟೈಮಲ್ಲಿ ಏನಂದ್ರೆ ಸ್ವಲ್ಪ ಸ್ಟ್ರೈನ್ ಆಗೋದು. ಕೆಲವು ಸಲ ಶಾರ್ಟ್ ಟೇಕ್ ಮುಗಿಯೋಷ್ಟರಲ್ಲೇ ಮಧ್ಯದಲ್ಲಿ ಸ್ಟ್ರೈನ್ ಆಗ್ಬಿಟ್ಟು ಬಿಟ್ಬಿಟ್ಟು ಅವಾಗ ರೀಟೇಕ್ ಮಾಡುವಂತ ಚಾನ್ಸಸ್ ಬರೋದು. ಮಾಡ್ತಾ ಇದ್ರು ಚೆನ್ನಾಗಿ. ಅಂದ್ರೆ ಪ್ರಿಪರೇಷನ್ ಅಂದ್ರೆ ಆಲ್ರೆಡಿ ಮೆಂಟಲಿ ಫಿಸಿಕಲಿ ಅವ್ರು ಆಲ್ರೆಡಿ ಪ್ರಿಪೇರ್ಡ್. ಇದು ನಾನು ಆಲ್ರೆಡಿ ಬ್ಲೈಂಡ್ ಅನ್ನೋದು ಅವ್ರು ಬರುವಾಗ್ಲೇ ಬ್ಲೈಂಡ್ ತರನೇ ಬಂದ್ಬಿಡೋರು. ವಾಕಿಂಗ್ ಸ್ಟೈಲ್ ಆಗ್ಲಿ, ಎಕ್ಸ್ಪ್ರೆಷನ್ ಗಳಾಗ್ಲಿ ಬಂದ ತಕ್ಷಣ ಅದು ತುಂಬಾ ಬೇರೆ ಇದರಲ್ಲಿ ಯಾವ್ದ್ರಲ್ಲೂ ಆಕ್ಟಿವಿಟಿಗಳಲ್ಲಿ ಬೆರೀತಾ ಇರ್ಲಿಲ್ಲ. ಬಂದ ತಕ್ಷಣ ಮೇಕಪ್ ಆಯ್ತು, ಕೆಲಸ ಆಯ್ತು, ಕರೆಕ್ಟ್ ಟೈಮಿಗೆ ಅಟೆಂಡ್ ಮಾಡಿ ಕರೆಕ್ಟ್ ಟೈಮಿಗೆ ಹೋಗ್ತಾ ಇದ್ರು. ಅಂದರೆ ಇನ್ಪುಟ್ಸ್ ಎಲ್ಲ ಏನಾದರೂ ಅವ್ರ ಕಡೆಯಿಂದ ಏನಾದರೂ ಕೊಡ್ತಾ ಇದ್ದಾರೆ? ಬಿಕಾಸ್ ಈ ಆಲ್ರೆಡಿ ಮೆಜೆಸ್ಟಿಕ್ ಒಂದು ಮಾಸ್ ಕಮರ್ಷಿಯಲ್ ಫಿಲ್ಮ್ ಮಾಡಿದ್ರು ಅವರು. ಸೊ ಅಂದರೆ ಈಗ ಕಂಪ್ಲೀಟಾಗಿ ಬೇರೆ ಥರನೇ ಡಿವಿಯೇಷನ್ ತಗೊಳ್ಬೇಕಾಗಿತ್ತು ಈಗ ಅವರು. ಅಂದರೆ ಇದು ಕಂಪ್ಲೀಟಾಗಿ ಕ್ಲಾಸ್ ಒಂದೇ ಒಂದು ಫೈಟ್ ಸೀಕ್ವೆನ್ಸು ಬರೋಲ್ಲ, ಒಂದು ರೀತಿ ಕ್ಲಾಸ್ ಆ್ಯಕ್ಟಿಂಗ್ ಮಾಡಬೇಕಾಗಿತ್ತು. ಸೊ ಹಿಂಗೆ ಅಂದರೆ ನಿಮ್ಮ ಜೊತೆ ಚರ್ಚೆ ಮಾಡುವಾಗ ಅವ್ರ ಕಡೆಯಿಂದ ಏನಾದರೂ ಇನ್ಪುಟ್ಸ್ ಬರ್ತಾ ಇತ್ತಾ? ಹಿಂಗಿತ್ತು ಅವ್ರ ಅಪ್ರೋಚ್? ಅಂದ್ರೆ ಆಲ್ರೆಡಿ ರಿಮೇಕ್ ಪಿಕ್ಚರ್ ಆಗಿರೋದ್ರಿಂದ ಇದ್ರಲ್ಲಿ ಜಾಸ್ತಿ ಆತರ ನಾವೇನಂದ್ರೆ ಡಿಸ್ಕಷನ್ ಮಾಡುವಂತ ಅವಶ್ಯಕತೆ ಬಂದಿಲ್ಲ. ರಿಮೇಕ್ ಆಗಿರೋದು ಈ ಕತೆಗೆ ಇದಕ್ಕೆ ಬೆಟರ್ ಮಾಡಿದ್ರೆ ಸಾಕು ಅನ್ನೋದು ಬರ್ತಾ ಇತ್ತು. ಬಟ್ ಅವ್ರು ಪ್ರಿಪೇರ್ ಆಗಿದ್ರು, ಪ್ರಿಪೇರ್ ಆಗ್ಬಿಟ್ಟು ಚೆನ್ನಾಗಿ ಮಾಡ್ತಾ ಇದ್ರು. ಅದ್ರಲ್ಲಿ ಆತರ ಕ್ವಶನ್ಗಳು ತಪ್ಪು ಅನ್ನೋದೇನು ಬರ್ತಾ ಇರ್ಲಿಲ್ಲ. ನಮಗ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇತ್ತು. ಅವ್ರು ಏನ್ ಮಾಡಿದ್ರು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಚರ್ಚೆ ಮಾಡ್ತಾ ಇದ್ರು, ಹಿಂಗ್ ಬರ್ಲಿ ಅಂತ ಚೆನ್ನಾಗಿ ಮಾಡಿ ಕೊಡ್ತಾ ಇದ್ರು. ದಿಲೀಪ್ ಕುಮಾರ್ ಸರ್, ಆ್ಯಕ್ಚುಲಿ ದರ್ಶನ್ ಅವರನ್ನು ನಾವು ಇಂಟರ್ವ್ಯೂ ಮಾಡಿದಾಗ ಕೂಡ ಕ್ರಾಂತಿ ಸಮಯದಲ್ಲಿ ನಾವು ಇಂಟರ್ವ್ಯೂ ಮಾಡಿದ್ವಿ. ನಾನು ಕೂಡ ಹೇಳಿದ್ದೆ ಅವರಿಗೆ, ಅಂದರೆ ನಿಮ್ಮ ಬೆಸ್ಟ್ ಸಿನಿಮಾಗಳಲ್ಲಿ ಲೈಕ್ ನಮ್ಮ ಪ್ರೀತಿಯ ರಾಮು ಕೂಡ ನನಗೆ ಇಷ್ಟವಾಗಿರೋ ಸಿನಿಮಾ ಅಂತ. ಬಟ್ ಯಾಕೆ ಆ ರೀತಿ ಸಿನಿಮಾಗಳು ಮತ್ತೆ ಮಾಡಲಿಲ್ಲ ನೀವು ಅಂತ ಕೇಳುವಾಗ ಅವ್ರು ಹೇಳಿದಷ್ಟೇ, ಅಂದರೆ ಆ ಟೈಮಲ್ಲಿ ಜನ ಅದನ್ನು ಬಂದು ಜಾಸ್ತಿ ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಬಂದು ನೋಡಲಿಲ್ಲ ಅದನ್ನು. ಸೊ ಹಾಗಾಗಿ ಜನಕ್ಕೆ ಏನು ಬೇಕೋ ಅಂದರೆ ಕಮರ್ಷಿಯಲ್ ಮಾಸ್ ಎಂಟರ್ಟೈನರ್ಸೇ ಇಷ್ಟಪಡ್ತಾರೆ, ಆ ರೀತಿ ನೋಡೋಕ್ಕೆ ಇಷ್ಟಪಡ್ತಾರೆ. ನಾನು ಹಾಗಾಗಿ ಅದನ್ನೇ ಜನಕ್ಕೆ ಏನು ಬೇಕೋ ಅದನ್ನೇ ನಾನು ಕೊಡ್ತಿದ್ದೀನಿ. ಅದನ್ನ ಎಷ್ಟು ಜನ ಬಂದು ನೋಡಿದ್ರು ಅಂತ ನಮಗೆ ಮರು ಪ್ರಶ್ನೆ ಹಾಕಿದ್ರು. ಆ್ಯಕ್ಚುಲಿ ನಾನು ಹೇಳಿದೆ, ನಾನು ಅವಾಗ ಇನ್ನೂ ಲೈಕ್ ಚಿಕ್ಕ ಹುಡುಗ, ನಾನು ಟಿ ವಿಲಿ ನೋಡಿದ್ದದನ್ನು ಅಂತ. ಸೊ ಥಿಯೇಟ್ರಿಗೆ ಬಂದು ನೋಡಿರಲಿಲ್ಲ, ಹಾಗಾಗಿ ನನಗೆ ಅದು ಆ ಥರದ್ದು ಮಾಡಲಿಲ್ಲ ಅಂತ ಹೇಳಿದ್ರು. ಬಟ್ ಈಗ ನೀವು ಮರು ಬಿಡುಗಡೆ ಮಾಡುವಂತಹ ಒಂದು ಸಾಹಸ ಮಾಡ್ತಾ ಇದ್ದೀರಾ ಆ್ಯಕ್ಚುಲಿ. ಸೊ ಇದಕ್ಕೆ ಮೋಟಿವೇಶನ್ ಎಲ್ಲಿಂದ ಬಂತು ನಿಮಗೆ ಅಂತ? ಇದೊಂದು 2-3 ವೇ ಇದೆ. ಒಂದು, ನಾನು ಈ ಸಿನಿಮಾನ ಮಲಯಾಳದಲ್ಲೂ, ತಮಿಳ್ನಲ್ಲೂ, ತೆಲುಗಿನಲ್ಲೂ ನೋಡಿದ್ದೆ. ಕನ್ನಡದಲ್ಲಿ ಇವರ ಪರ್ಟಿಕ್ಯುಲರ್ ಪರ್ಫಾರ್ಮೆನ್ಸ್ ಇದೆಯಲ್ಲ, ಅದು ಈ ಬಾಕಿ ಇರೋ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ ಆರ್ಟಿಸ್ಟಿಗಿಂತ ಸೂಪರ್ ಆಗಿ ಮಾಡಿದ್ರು. ಇವ್ರು ಇವನ್ ಸೆಟ್ಟಿಗೆ ಬರ್ಬೇಕಾದ್ರೆ ಅವರ ಒಳಗಡೆ ಸೆಟ್ ಅಲ್ಲೇ ಅವರ ಒಳಗಡೆ ಒಂದು ಆ ರಾಮು ಇಳಿದ್ಬಿಟ್ಟು ಆ ಒಂದು ಆಕ್ಟಿಂಗ್ ಟ್ಯಾಲೆಂಟ್ ಅನ್ನೋದು ಇದರಲ್ಲಿ ಕರೆಕ್ಟ್ ಆಗಿ ಅವರು ಇದರಲ್ಲಿ ಕ್ಯಾರೆಕ್ಟರ್ ಮಾಡಿಲ್ಲ, ಆ ಜೀವವಾಗಿ ಕ್ಯಾರೆಕ್ಟರ್ನ ಆ ಕ್ಯಾರೆಕ್ಟರ್ಗೆ ಜೀವ ಕೊಟ್ಟಿದ್ದಾರೆ ಈ ಸಿನಿಮಾ. ಅದೊಂದು 20 ವರ್ಷದ ಹಿಂದೆ ಮಾಡಿದ್ದು. ಸೊ ಅದು ಈಗ ಮಾಡ್ಬೇಕಂದ್ರೆ ನಾನು ಸಿನಿಮಾ ನೋಡಿದಾಗ ಪ್ಲಾನ್ ಇತ್ತು, ಹಿಂಗಿತ್ತು, ಇವ್ರದ್ದು ಇಷ್ಟು ಇದು ಬರ್ತದೆ, ಸರಿ ಅದನ್ನ ಮಾಡುವ ಅಂತ ಹೇಳಿ ನೋಡಿ ಇದ್ರ ಎಲ್ಲಾ ನೋಡ್ಬೇಕಾದ್ರೆ ಇದ್ರ ಯಾವ್ದು ಐಟಮ್ಸ್ ಗಳು ಎಲ್ಲೂ ಇಲ್ಲ. ಎಲ್ಲೆಲ್ಲ ಜೋಡಿಸಿದ್ದು, ಮತ್ತೆ ನೆಗೆಟಿವ್ ಇಲ್ಲ, ಇದಿಲ್ಲ, ಎಲ್ಲ ಒಂದೊಂದ್ ಜಾಗದಿಂದ ತಗೊಂಡದ್ದು. ಬಾಂಬೆಯಿಂದ ಲಾಸ್ಟಿಗೆ ಇದ್ರ ಇದೇ ಸಿಕ್ತು, ಅಲ್ಲಿಂದ ತಂದು ಅದನ್ನ ಇದು ಮಾಡಿ ಡೈರೆಕ್ಟರ್ ನಾವ್ ಇಬ್ರೇ ಓಡಾಡಿದ್ವಿ. ಅದರ ಬಹಳ ಇದ್ ಮಾಡುದು ಎಲ್ಲ ತಂದು ರೆಡಿ ಮಾಡಿ ಅಣಜಿ ನಾಗರಾಜ್ ಅವರು ಕೈಲಿ ಇತ್ತು. ಮತ್ತೆ ಅವರು ಬಂದ್ಮೇಲೆ ಇದಕ್ಕೊಂದು ಜೀವ ಬಂತು. ಸೊ ಅದು ಮಾಡಿ ಈಗ ನಾನೇನ್ ಮಾಡಿದೆ ಅಂತ ಹೇಳಿ ಸಿನಿಮಾನ ಈಗ ಲೇಟೆಸ್ಟ್ ಡಿಜಿಟಲೈಸೇಷನ್ ಮಾಡ್ಬೇಕಾದ್ರೆ ನೀವು ಆ ಟೈಮಲ್ಲಿ ನೋಡಿದ ಸಿನಿಮಾನೇ ಅಲ್ಲ. ಈಗ ದರ್ಶನ್ ಸಿನಿಮಾ, ಈಗ ಎಲ್ರಿಗೂ ದರ್ಶನ್ ಅಂದ್ರೆ ಫುಲ್ ಫೈಟಿಂಗ್, ಅದು ಇದು ಮಾಸ್, ಇದು ಇದರಲ್ಲಿ ಕ್ಲಾಸ್ ಮೂವಿ ಇದು. ಇದೊಂದು ಕ್ಲಾಸ್ ಮೂವಿ. ಈ ಕ್ಲಾಸ್ ಮೂವಿ ಈ ಜನರೇಷನ್ ಜನ ನೋಡಿಲ್ಲ, ಮಕ್ಕಳು ಯಂಗ್ಸ್ಟರ್ಸ್ ಯಾರು ಅಷ್ಟು ನೋಡಿಲ್ಲ. ಸೊ ಅವರಿಗೋಸ್ಕರ ಇದನ್ನ ಮಾಡಿಫೈ ಮಾಡಿದ್ದು. ಟೆಕ್ನಾಲಜಿ ವೈಸ್ ಮಾಡಿದೀನಿ, ಆಡಿಯೋ ವೈಸ್ ಮಾಡಿದೀನಿ. ನಿಮಗೆ ಈಗ ಆ ಸಿನಿಮಾನೇ ಅಲ್ಲ ಇದು. ದರ್ಶನೇ ಒಂದು ಗ್ರಾಫಿಕಲ್ ಇಳಿಸಿ ಮಾಡದಂಗೆ ಇದೆ ಈ ಸಿನಿಮಾ. ಪ್ಯೂರ್ ದರ್ಶನ್ ಸಿನಿಮಾ. ಅದನ್ನ ಈಗ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ. ಇದು ನೀವು ಯಾವತ್ತೂ ಇದೊಂದು ಡಬ್ಬಿಂಗ್ ಸಿನಿಮಾ ಅಲ್ಲ, ಹಳೆಯ ಸಿನಿಮಾನ ರಿಲೀಸ್ ಮಾಡಕ್ ಮಾಡಿದ್ದಾರೆ ಅಂತ. ಹೊಸ ಸಿನಿಮಾ ಅದ್ರ ಸ್ವಲ್ಪ ಹೆಂಗ್ ದರ್ಶನ್ ಅಷ್ಟೇ. ಅದ್ರ ಇದು ಥಿಯೇಟರ್ ಅಲ್ಲಿ ಹೋದ್ರೆ ನಿಮಗೆ
ಅದು ಲೇಡೀಸ್ ಆಗ್ಲಿ ಈಗಿನ ಜನರೇಷನ್ ಹುಡುಗರು ಹುಡುಗಿರು ಯುವಕರಿಗೆ 100% ಇಷ್ಟಪಡುತ್ತೆ ಸಿನಿಮಾ. ಯಾವುದೇ ಕಾರಣಕ್ಕೆ ಈ ಸಿನಿಮಾದಲ್ಲಿ ನಿಮಗೆ ಒಂದು ಇದೇ ಬರೋದಿಲ್ಲ, ಅದು ಒಂದು ಅಷ್ಟು ದರ್ಶನ್ ಮೇಲೆ ನಿಮಗೆ ಲವ್ ಅಂಡ್ ಅಫೆಕ್ಷನ್ ಏನಿದೆ ಪ್ರತಿ ಆಂಗಲ್ ಅಲ್ಲಿ. ಆ ಸಿನಿಮಾದಲ್ಲಿ ಮೇಜರ್ ರೋಲ್ಗಳು ಸೀನ್ ಬರೋದೇ ದರ್ಶನ್. ಸ್ಟಾರ್ಟಿಂಗ್ ಟು ಎಂಡಿಂಗ್ ತನಕ ದರ್ಶನ್ ಸೀನ್ ಪಾಯಿಂಟ್ಸ್ ಎಲ್ಲ ಕಟ್ ಮಾಡಿದೀವಿ. ಏನೇನ್ ಲ್ಯಾಗ್ ಬರುತ್ತೆ, ಲೆಂತಿ ಲ್ಯಾಗ್ ಸರ್ ಸಿನಿಮಾ ನೀವು ನೋಡಿ, ನಾವು ಮಾಡಿದ ಕೆಲಸ ಏನಿದೆ ಅದು ನಿಮ್ಮ 22 ವರ್ಷದ ಸಿನಿಮಾ ಅಂತ ಹೇಳೋದೇ ಇಲ್ಲ. ಅಂದ್ರೆ ಸೌಂಡ್ ಕ್ವಾಲಿಟಿ ಮತ್ತೆ ವಿಜುವಲ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ಸ್ ಇದೆ, ಸೂಪರ್ ಇದೆ. ಆದ್ರೆ ವಿಲೇಜ್ ಬ್ಯಾಕ್ ಅಲ್ಲಿ ಇರೋ ವಿಲೇಜ್ 20 years ಬ್ಯಾಕ್ ವಿಲೇಜ್ ಸ್ಟೋರಿ ಅಂತ ಗೊತ್ತಾಗುತ್ತೆ. ಕರೆಕ್ಟ್, ಬಹಳ ಚೆನ್ನಾಗಿದೆ. ಅಂದ್ರೆ ಈ ಫೆಬ್ರವರಿ 14th ರಿಲೀಸ್ ಮಾಡ್ಬೇಕು ಅಂತ ಯಾವಾಗ ಪ್ಲಾನಿಂಗ್ ಶುರು ಮಾಡ್ಬೇಕು? ಅದಕ್ಕೆ ಅಲ್ಲ, ಫೆಬ್ರವರಿ 14th ಮಾಡ್ಬೇಕಾದ್ರೆ 2 ಕಾನ್ಸೆಪ್ಟ್ ಇದೆ ಇದರಲ್ಲಿ. ಲವ್ ಅಂಡ್ ಅಫೆಕ್ಷನ್ ಇದೆ ಮತ್ತೆ ಸಿಸ್ಟರ್ ಕಾನ್ಸೆಪ್ಟ್ ಇದೆ. ಹೌದು. ಸೊ ಎರಡಕ್ಕೂ ಪ್ರೀತಿನೂ ಇದೆ, ಅದು ಗೆಳತಿ ಜೊತೆನೂ ಇರೋ ಪ್ರೀತಿ ಇರುತ್ತೆ, ಸಹೋದರಿ ಜೊತೆ ಇರುವ ಪ್ರೀತಿನೂ ಇದೆ. ಆ ಎರಡನ್ನು ಕಂಬೈನ್ ಮಾಡಿ ಒಂದು ಗ್ಯಾಪ್ ಸಿಕ್ತು. ಇವರು ಬರ್ತ್ಡೇ 16th ಇದೆ, 16th ಕೇಳಿದ್ರೆ ಥಿಯೇಟರ್ ಸಿಗಲ್ಲ. ಸೊ ಬಿಫೋರ್ 2 days ನಾವು ಪ್ಲಾನ್ ಮಾಡ್ಕೊಂಡು ಥಿಯೇಟರ್ ತಗೊಂಡು ಈಗ ಬಹಳ ಚೆನ್ನಾಗಿ ಇದು ಮಾಡ್ತಾ ಇದ್ವಿ. ಮತ್ತೆ ರಿಲೀಸ್ ಮಾಡ್ತಾ ಇರೋದು ಇದಕ್ಕೇನೆ. ಈ ಸಿನಿಮಾ ಈವನ್ ತಮಿಳ್ನಲ್ಲೇ ಹಿಟ್ ಸಿನಿಮಾ. ತಮಿಳ್ನವರೇ ಅವ್ರ ಫ್ಯಾನ್ಸ್, ದರ್ಶನ್ಗೆ ಫ್ಯಾನ್ಸ್ ತಮಿಳ್ನಾಡಲ್ಲಿದ್ದ ನಮ್ಗೆ ಗೊತ್ತೇ ಇಲ್ಲ. ಇದು ನಾನು ಅನೌನ್ಸ್ ಮಾಡಿದಾಗ ಈಗ ಬರ್ತಾ ಇದ್ದಾರೆ, ತಮಿಳ್ನವರೇ ಬರ್ತಿದ್ದಾರೆ, ಸರ್ ನಾವು ದರ್ಶನ್ ಫ್ಯಾನ್ಸ್, ಖಂಡಿತ ನಾವು ಆ ಸಿನಿಮಾ ಬರ್ತೀವಿ ನೋಡ್ತೀವಿ ಬನ್ನಿ. ಹೈದರಾಬಾದ್ ನಲ್ಲಿ ಕನ್ನಡ ಸಿನಿಮಾ ರೀ ರಿಲೀಸ್ ಸಿನಿಮಾ ಯಾರು ಥಿಯೇಟರ್ ಕೊಡಲ್ಲ ನಮಗೆ. 4 ಸಿಂಗಲ್ ಸ್ಕ್ರೀನ್, 3 ಒಂದು ಪ್ರಸಾದ್ ಮಲ್ಟಿಪ್ಲೆಕ್ಸ್ ಕೊಟ್ಟಿದೆ. ಎಲ್ಲಿ? ಹೈದರಾಬಾದ್ ಅಲ್ಲಿ. ಹೈದರಾಬಾದ್ ನಲ್ಲಿ ತೆಲುಗು ಡಾಮಿನೇಟ್ ನಡೆಯೋ ಜಾಗದಲ್ಲಿ ದರ್ಶನ್ ಸಿನಿಮಾ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಕನ್ನಡಿಗರಿಗೆ ಹಬ್ಬ ಮಾಡ್ದಂಗ್ ಮಾಡಿಸ್ತಾ ಇದ್ದೀನಿ. ಅವ್ರು ಕೇಳಿ, ನಾನೇನು ಕೇಳಿಲ್ಲ, ನಾನೇನು ಇದ್ ಮಾಡಿಲ್ಲ, ಫ್ಯಾನ್ಸೇ ಥಿಯೇಟರ್ ಬುಕ್ ಮಾಡಿ ಫ್ಯಾನ್ಸೇ ಆಗ್ತಾ ಇದ್ದಾರೆ. ಸರ್, ಈಗ ಓವರ್ ಆಲ್ ಈಗ ವಿಜುವಲ್ ಕ್ವಾಲಿಟಿ, ಆಡಿಯೋ ಕ್ವಾಲಿಟಿ ಮತ್ತೆ ರಿಲೀಸ್ ಮಾಡೋದಕ್ಕೆಲ್ಲ ಅಂದ್ರೆ ಎಷ್ಟು ಅಂದ್ರೆ ಹಣ ಖರ್ಚು ಮಾಡ್ತಿದ್ದೀರಾ? ಎಷ್ಟಾಗುತ್ತೆ ಹೇಳೋದಿಲ್ಲ, ಯಾಕಂದ್ರೆ ಇವ್ರು ಒಂದು ಹಣದ ವಿಷಯನೇ ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ ನನಗೊಂದು ಪ್ರಾಡಕ್ಟ್ ಮಾಡ್ಬೇಕು. ದರ್ಶನ್ ಅನ್ನೋ ವ್ಯಕ್ತಿ ಅವನು ಹುಟ್ಟಿದ್ದು ನಮ್ಮೂರಲ್ಲಿ, ಅವರು ಕೊಡಗಿನ ಪೊನ್ನಂಪೇಟೆಯಲ್ಲಿ ಅವ್ರು ಹುಟ್ಟಿದ್ದು. ನನ್ನ ಸ್ವಂತ ಊರು ಅದೇ. ಸೊ ನಮಗೆ ಮೈಂಡ್ ಅಲ್ಲಿ ದರ್ಶನ್ ಅಂದ್ರೆ ಅಮ್ಮವ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಅದಕ್ಕೆ ನಾವು ದುಡ್ಡು ಲೆಕ್ಕಕ್ಕೆ ನೋಡಲ್ಲ. ಈ ಸೀನ್ ಹಿಂಗ್ ಬರ್ಬೇಕು, ಎಸ್ ಹಂಗೇ ಬರ್ಲಿ. ಈ ಸೀನ್ ಹಿಂಗ್ ಬರ್ಬೇಕು, ಎಸ್ ಬರ್ಲಿ. ಯಾವ ಥಿಯೇಟರ್ ಬೇಕು, ರೈಟ್, ನಿಮಗೆ ಏನ್ ಬೇಕು ಮಾಡಿ. ನಾನು ಯಾರನ್ನೂ ಕೇಳಿಲ್ಲ, ಯಾರನ್ನೂ ಮಾಡೋದು. ಪಿಕ್ಚರ್ ಮಾತ್ರ ಚೆನ್ನಾಗಿ ಕೊಡ್ಬೇಕು. ಹೊಸ ಪಿಕ್ಚರ್ ಈಗ ಎಷ್ಟೋ ಜನ ಹೇಳ್ತಾರೆ ಹೋಗಿ ರಿಲೀಸ್ ಮಾಡ್ಬೇಕಾ ಈ ಒಂದು ಕುರುಡನ್ ಕತೆ ಅಂತ. ಅದು ಕುರುಡನ್ ಪಾತ್ರ ಅಲ್ಲ, ಆ ಕುರುಡ ಜೀವದಲ್ಲಿದ್ದಾನೆ. ಆ ಸಿನಿಮಾ ಆ 20 ವರ್ಷಕ್ಕೆ ಯಾರೆಲ್ಲ ಮಿಸ್ ಆಗಿದ್ರು, ಕೆಲವೊಂದು ಹುಟ್ಟದೆ ಅವರು ಈಗ ಈ ಸಿನಿಮಾ ನೋಡಿ ಯಂಗ್ಸ್ಟರ್ಸ್ ನೋಡಿ ಸರ್, ಈ ಸಿನಿಮಾಕ್ಕೆ ಮ್ಯಾಕ್ಸಿಮಮ್ ಯಂಗ್ಸ್ಟರ್ಸ್ ಕ್ರೌಡ್. ಅವಾಗ ಅಷ್ಟೊಂದು ಜನ ಫ್ಯಾನ್ಸ್ ಇರಲಿಲ್ಲ. ಈಗ ನನಗೆ ವೈದೇಹಿ ಮೆಡಿಕಲ್ ಕಾಲೇಜ್ ನಲ್ಲಿ ಹುಡುಗಿರು ನಮ್ಮ ರಿಲೇಷನ್ ಅಲ್ಲಿ ಮಾಡ್ತಾ ಇದ್ರು, ಅವ್ರ ಗ್ಯಾಂಗ್ ಹುಡುಗಿರು ಹೇಳಿದ್ರು, ಸರ್ ಆ ಸಿನಿಮಾ ನಮ್ಗೆ ನೋಡ್ಲೇಬೇಕು, ಇದು ಮಾಡಿ. ಬುಕ್ ಮೈ ಶೋ ಎಷ್ಟು ಟಿಕೆಟ್ ಇದಾಗಿದೆ, ಎಲ್ಲಾ ಮಾಲ್ಗಳೆಲ್ಲ ಅನ್ಕೊಡ್ತಾ ಇದ್ದೆ. ಹೊಸ ಒಂದು ಸಿನಿಮಾಗೆ ಏನ್ ರೆಸ್ಪಾನ್ಸ್ ಇದೆಯೋ ಅದು ನಾನು ಬೇರೆ ಏನು ಯೋಚನೆ ಮಾಡಲ್ಲ, ಏನು ಮಾಡಲ್ಲ, ಓನ್ಲಿ ಬಿಸ್ನೆಸ್ ಪರ್ಪಸ್. ಅವನಿಗೆ ಆ ಒಂದು 2 hours ಟೈಮ್ ಅಲ್ಲಿ ಎಷ್ಟು ಅವನಿಗೆ ಎಂಟರ್ಟೈನ್ಮೆಂಟ್ ಮಾಡಬಹುದು. ಆ ಸಿನಿಮಾ ಅನ್ನೋದು ಹಳೇದಾದ್ರೂ ಹೊಸದಾದ್ರು. ಈಗ ನಾವು ಹಳೆ ಸಿನಿಮಾಗಳು ನೋಡ್ಬೇಕಾದ್ರೆ ಅದರಲ್ಲಿ ಆ ವಿಜುವಲೈಸೇಷನ್ ಹಿಂದಕ್ಕೆ ತಗೊಂಡು ಹೋಗ್ಬೇಕು. ಈಗ ಅದು ಬೇಕಾಗಿಲ್ಲ. ಇದೇ ವಿಜುವಲೈಸೇಷನ್ ಫಸ್ಟ್ ಹೋದಾಗಲೇ ಮೈಂಡ್ ಸೆಟ್ ಆಗುತ್ತೆ ಸಿನಿಮಾದಲ್ಲಿ. ನಾನು ಓಲ್ಡ್ ಸಿನಿಮಾ ಇದು ಅಂದ್ರೆ 20 years ಬ್ಯಾಕ್ ಅಲ್ಲಿ ಇದ್ದೀನಿ ಅಂತ ಒಪ್ಪನೆ ಫೀಲ್ ಆಗುತ್ತೆ. ಆ ಚಿಕ್ಕಮಂಗ್ಳೂರು ಆ ಸೀನು ಅದೆಲ್ಲ ಹೆಂಗ್ ಕಂಡಿದೆ ಸರ್, ಹೆಂಗ್ ವಿಜುವಲೈಸೇಷನ್ ಮಾಡಿದ್ದಾರೆ, ಬಹಳ ಬ್ಯೂಟಿಫುಲ್. ಸರಿಯಾದ ಮ್ಯೂಸಿಕ್ ಆಗ ಯಾರು ಯೂಸ್ ಮಾಡಿಲ್ವ ಇಳೆಯರಾಜನ್ನ, ಈಗ ಆ ಮ್ಯೂಸಿಕ್ ಅನ್ನ ಪುನಃ ಇದ್ ಮಾಡಿ ರೆಡಿ ಮಾಡಿ ಎಲ್ಲ ರಿಪೇರಿ ಮಾಡಿ, ಅಂದ್ರೆ ಟೋಟಲ್ ರಿಪೇರಿ ಮಾಡಿ ಹಳೆಯ ಗಾಡಿನ ಹೊಸ ಗಾಡಿ ಮಾಡಿ ಆ ತರ ಮಾಡಿ ಇಳಿಸ್ತಾ ಇದೀನಿ. ಸೂಪರ್ ರೆಸ್ಪಾನ್ಸ್ ನಮಗೆ ಗೊತ್ತಿದೆ, ನನಗೆ ಕಾನ್ಫಿಡೆಂಟ್ ಇದೆ. ನಾನು ಇದ್ರ ಅವಶ್ಯಕತೆನೇ ಇಲ್ಲ, ಎಷ್ಟು ಖರ್ಚು ಮಾಡಿದ್ರೆ ನನಗೆ ಸಮಸ್ಯೆನೇ ಇಲ್ಲ. ಅಷ್ಟೇ 100% ಸಿನಿಮಾ ಇದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ರಿಲೀಸ್ ಸಿನಿಮಾ ಅನ್ನೋದು ನೀವು ಎಲ್ಲಿ ಕೇಳಿರ್ಲಿಕ್ಕಿಲ್ಲ. ಅದ್ರ ಮೇಲೆ ಈ ರೆಸ್ಪಾನ್ಸ್ ರಿಲೀಸ್ ಆದ್ಮೇಲೆ ನೀವು ಸಂಜಯ್ ಸರ್, ಆಕ್ಚುಲಿ ಇಳೆಯರಾಜ ಅವರನ್ನ ಅಂದ್ರೆ ಈಗ ದರ್ಶನ್ ಅವರು ಇನ್ನು ಅಂದ್ರೆ ಇನ್ನು ಅಪ್ಕಮಿಂಗ್ ಹೀರೋ ಅಷ್ಟೇನೆ. ಸೊ ಅಂದ್ರೆ ಹೊಸ ತಂಡ
ನೀವು ಹೊಸ ಡೈರೆಕ್ಟರು. ಸೊ ಇಳೆಯರಾಜ ಆಲ್ರೆಡಿ ಅಂದ್ರೆ ತುಂಬ ಲೆಜೆಂಡ್ರಿ ಅಂದರೆ ಮ್ಯೂಸಿಕ್ ಕೊಟ್ಟು ಆಲ್ರೆಡಿ ತುಂಬ ಹೆಸರು ಮಾಡಿದ್ರು ಅವರು. ಸೊ ಅವರನ್ನು ಈ ಸಿನಿಮಾಗೆ ಹೆಂಗೆ ಅಪ್ರೋಚ್ ಮಾಡಿದ್ರಿ? ಜೊತೆಗೆ ಇದು ರೀಮೇಕ್ ಸಿನಿಮಾ ಬೇರೆ ಆಲ್ರೆಡಿ. ಸೊ ಅವ್ರು ಹೆಂಗೆ ಒಪ್ಕೊಂಡ್ರು, ಹೆಂಗೆ ಅಪ್ರೋಚ್ ಮಾಡಿದ್ರಿ ಅಂತ? ನಮಗೆ ಇಳೆಯರಾಜ ಅವರು ತಮಿಳಲ್ಲಿ ಇದನ್ನ ಇಳೆಯರಾಜ ಅವರು ಮ್ಯೂಸಿಕ್ ಮಾಡಿದ್ದಾರೆ ಅಂದಾಗ್ಲೇ ನಮಗೆ ಅದನ್ನ ಏನಂದ್ರೆ ಅವ್ರ ಕೈಲೇ ಮಾಡಿಸ್ಬೇಕು ಅನ್ನೋದೊಂದು ಮೈಂಡ್ ಅಲ್ಲಿ ಇತ್ತು. ಸುಮಾರು ಜನ ಗಾಂಧಿನಗರದಲ್ಲಿ ಯಾರು ನಮಗೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ, ಹೆಂಗ್ ಹೋಗೋದು ಅಂತಾನು ಗೊತ್ತಿಲ್ಲ. ಮ್ಯಾನೇಜರ್ ಹಿಡ್ಕೊಂಡು ಹೋಗ್ಬೇಕಾ, ಯಾರನ್ನ ಹಿಡ್ಕೊಂಡು ಹೋಗ್ಬೇಕಾ, ಅವರ ಒಂದು ಲಿಂಕ್ ಹಿಡಿಯಕ್ಕೆ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಸುಮಾರು ಜನ ಅಂದ್ರೆ ಇಳೆಯರಾಜ ಅವ್ರು ನಿಮ್ಗೆಲ್ಲ ಸಿನಿಮಾ ಮಾಡಲ್ಲ, ಹೊಸಬ್ರನ್ನೆಲ್ಲ ಅವರು ಎಂಟರ್ಟೈನೇ ಮಾಡಲ್ಲ, ಹತ್ರನೇ ಸೇರ್ಸಲ್ಲ. ನಮಗ ಅದೊಂದು ಹಠ ಆಗೋಯ್ತು. ಈ ಹೇಳ್ದವ್ರಿಗೆಲ್ಲ ಒಂದು ಆನ್ಸರ್ ಕೊಡ್ಬೇಕು, ಅವ್ರ ಕೈಲೇ ಮಾಡಿಸ್ಬೇಕು ಅನ್ನೋ ಒಂದು ಹಠ ಬಂತು. ಇದಕ್ಕಿಂದಾಗೆ ನಾನು, ರಾಮೇಗೌಡರು, ನಮ್ಮ ಪಾರ್ಟ್ನರ್ ವಿಜಯ್ 3 ಜನ ಚೆನ್ನೈಗೆ ಹೊರಟೋಗ್ಬಿಟ್ರು. ಯಾರು ಲಿಂಕ್ ಇಲ್ಲ, ಇಲ್ಲಿ ಯಾರನ್ನೂ ಕೇಳೂ ಇಲ್ಲ ಅವ್ರ ಹತ್ರ ಹೋಗೋದು ಹೆಂಗೆ ಅಂತ. ಚೆನ್ನೈಗೆ ಹೋಗ್ಬಿಟ್ಟು ಇಳೆಯರಾಜನ್ ಹೆಂಗ್ ಭೇಟಿ ಮಾಡ್ಬೇಕು ಅಂದ್ರೆ ಅಲ್ಲಿರೋ ಕೆಲವು ತಮಿಳಿಯನ್ಸ್ ಹತ್ರ ಪ್ರಸಾದ್ ಸ್ಟುಡಿಯೋ ಕೆಲವರು ಇಂಜಿನಿಯರ್ಸ್ ಎಲ್ಲ ಪರಿಚಯ ಇದ್ರು. ಅವ್ರ ಹತ್ರ ಕೇಳಿದಾಗ ಅವ್ರು ಒಬ್ಬೊಬ್ರು ಲಿಂಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಇಳೆಯರಾಜ ಅವ್ರ ಮನೆಗೆ ಹೋಗ್ಬಿಡಿ ಅಂತ ಅಡ್ರೆಸ್ ಕೊಟ್ರು. ನಮ್ಗೇನೂ ಗೊತ್ತಿಲ್ಲ, ಡೈರೆಕ್ಟ್ ಆಗಿ ಇಳೆಯರಾಜ ಅವ್ರ ಮನೆಗೆ ಆಟೋದಲ್ಲಿ ಹೋಗಿ ಇಳಿದ್ವಿ. ಇಳಿದ ತಕ್ಷಣ ಸೆಕ್ಯೂರಿಟಿ ನಿಂತಿದೆ. ಸೆಕ್ಯೂರಿಟಿ ಹತ್ರ ಇವ್ರು ರಾಮೇಗೌಡರು ಅಂತ ಇವ್ರ ಹೆಸರು, ನಮ್ಮ ಇನ್ನೊಬ್ರು ಪಾರ್ಟ್ನರ್ ಕೊಟ್ಟಿದ್ರು. ಅವಾಗ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಕುಮಾರಸ್ವಾಮಿ ಅವರು ಆ ಟೈಮಲ್ಲಿ, ಅದೇ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿರೋ ಟೈಮ್, ನಾವು ಈ ಸೆಕ್ಯೂರಿಟಿ ಹತ್ರ ಹೇಳಿದ್ವಿ ಬೆಂಗಳೂರಿಂದ ರಾಮೇಗೌಡರು ಬಂದಿದ್ದಾರೆ, ನಮ್ ಒಂದು ಸಿನಿಮಾ ಮಾಡಕ್ಕೆ ಮಾತಾಡ್ಬೇಕು ಅಂತ ಹೇಳಿ. ಇವ್ರು ಒಳಗಡೆ ಹೋಗ್ಬಿಟ್ಟು ರಾಮೇಗೌಡರು ಬಂದಿದ್ದಾರೆ ಅಂತ ಹೇಳಿ. ಇವ್ರೇನ್ ಅನ್ಕೊಂಡ್ಬಿಟ್ರೆ ದೇವೇಗೌಡರ ಮಗ. ಅವಾಗ ಕುಮಾರಸ್ವಾಮಿ ಅವ್ರು ಪ್ರೊಡ್ಯೂಸರ್ ಇದ್ರು. ದೇವೇಗೌಡರ ಮಗ ಅನ್ಕೊಂಡು ಒಳಗ್ ಬರಕ್ ಹೇಳಿ ಅಂತ. ಈ ಗೌಡ್ರು ಅನ್ನೋ ಹೆಸರು ಅಲ್ಲಿ ಸಿಂಕ್ ಆಯ್ತು. ಸೀದಾ ಒಳಗಡೆ ಹೋದ್ವಿ. ಒಳಗಡೆ ಹೋದ ತಕ್ಷಣ ಇವರು ಡೈರೆಕ್ಟ್ ಆಗಿ ನಮಸ್ಕಾರ ಮಾಡಿ ಕಾಲಿಗೆ ಬಿದ್ರು ಇಳೆಯರಾಜ ಅವ್ರಿಗೆ. ಸರ್ ಈ ತರ ಕಾಶಿ ಅನ್ನೋ ಇದು ರೀಮೇಕ್ ಮಾಡ್ತಾ ಇದ್ವಿ ಕನ್ನಡದಲ್ಲಿ, ನಮ್ಮ ಪ್ರೀತಿ ನಮ್ಮನ್ನ ಹಿಂಗ್ ಒಂದ್ಸಲ ನೋಡಿದ್ರು ಗುರಾಯಿಸ್ಬಿಟ್ಟು. ನಾವು ಅವಾಗ ಇನ್ನು ಮೀಸೆ ಬಂದಿಲ್ಲ ನಮ್ಗೆ, ಚಿಕ್ಕ ಹುಡುಗರು. ಹಿಂಗ್ ನೋಡ್ತಾ ಇದ್ರು. ಹೆಂಗ್ ಮಾಡ್ತೀರಪ್ಪ, ಅದು ಬಹಳ ಟಫ್ ಸಬ್ಜೆಕ್ಟ್ ಅಲ್ವಾ, ಬಹಳ ಚೆನ್ನಾಗ್, ಅದಕ್ಕಿಂತ ಚೆನ್ನಾಗ್ ಮಾಡ್ಬೇಕು ನೀವು ಅಂತ ಇವ್ರು ಒಂಥರ ಡೌಟ್ ಅಲ್ಲಿ ಮಾತಾಡ್ತಾರೆ. ಇಲ್ಲ ಸರ್ 100% ಮಾಡ್ತೀವಿ, ಮ್ಯೂಸಿಕ್ ಮಾಡ್ಕೊಡ್ಬೋದು. ಇಮಿಡಿಯೇಟ್ ಆಗಿ ಒಪ್ಕೊಂಡ್ಬಿಟ್ರು. ಕೂತ್ಕೊಂಡ್ವಿ, ಮಾತಾಡಿದ್ವಿ, ಒಪ್ಕೊಂಡ್ಬಿಟ್ರು. ಸರಿ ಬಂದ್ಬಿಡಿ ನಾಳೆ. ಎಷ್ಟಾಗುತ್ತೆ ಸರ್ ಬಡ್ಜೆಟ್ ಅಂತ ಕೇಳಿ. ಬಡ್ಜೆಟ್ ಎಲ್ಲ ಕೇಳಂಗಿದ್ರೆ ನನ್ನ ಹತ್ರ ಬರ್ಬೇಡಿ, ನೀವು ಬೇರೆ ಯಾರ ಹತ್ರ ನೋಡ್ಕೊಳ್ಳಿ. ಇಲ್ಲ ಸರ್ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಕನ್ಫ್ಯೂಸ್ ಆಯ್ತು. ಏನೋ ಬಡ್ಜೆಟ್ ಹೇಳಿಲ್ಲ, ನಾಳೆ ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ. ಆ ಟೈಮಲ್ಲಿ 22 lakhs ಬಡ್ಜೆಟ್ ಆಯ್ತು, ರೀ ರೆಕಾರ್ಡಿಂಗ್ ಅಂಡ್ ಮ್ಯೂಸಿಕ್ ಸೇರಿ. ಅಷ್ಟಕ್ಕೆ ಆ ಟೈಮಲ್ಲಿ. ಅವಾಗ ಆಡಿಯೋ ರೈಟ್ಸ್ ಒಳ್ಳೆ ವ್ಯಾಲ್ಯೂ ಇತ್ತು. ಜಂಕಾರ್ ಆಡಿಯೋ ರಿಲೀಸ್ ಮಾಡಿದ್ರು. ನಮಗೆ ಆ ದುಡ್ಡು ಆಡಿಯೋದಲ್ಲೇ ಬಂತು, ನಮ್ಮ ಪ್ರೊಡ್ಯೂಸರ್ಗೆ ಆಡಿಯೋದಲ್ಲೇ ದುಡ್ಡು ಬಂತು. ಟಿವಿ ರೈಟ್ಸ್ ಇತ್ತು ಚೆನ್ನಾಗಿ. ಟಿವಿ ನಮ್ಗೆ ಶೂಟಿಂಗ್ ಸಿನಿಮಾ ಸ್ಟಾರ್ಟ್ ಮಾಡುವಾಗ ಪೂಜೆ ಟೈಮ್ ಅಲ್ಲೇ ನಮಗೆ ಅಡ್ವಾನ್ಸ್ ಬಂತು ಈ ಟಿವಿಯಿಂದ. ಅವಾಗ ಆ ದುಡ್ಡಲ್ಲೇ ನಾವು ಸಿನಿಮಾ ಮಾಡ್ಬೋದಿತ್ತು. ಅವಾಗ ಹಂಗಿತ್ತು ಸಿನಿಮಾ. ದರ್ಶನ್ ಅವ್ರ ರಿಯಾಕ್ಷನ್ ಹೇಗಿತ್ತು? ಲೈಕ್ ಇಳೆಯರಾಜ ಅವರು ಮಾಡೋದಕ್ಕೆ ರೆಡಿ ಇದಾರೆ ಅಂತ ಅದೆಲ್ಲ ದರ್ಶನ್ ಅವ್ರಿಗೆ ಗೊತ್ತೇ ಇಲ್ಲ, ಅದು ಗೊತ್ತಿರ್ಲಿಲ್ಲ. ಈ ವಿಷಯಗಳು ಟೆಕ್ನಿಕಲ್ ವಿಚಾರಗಳು ಏನು ಅವ್ರು ಇನ್ವಾಲ್ವ್ ಆಗಿರ್ಲಿಲ್ಲ. ಅವ್ರದ್ದು ಏನಿದೆ, ನಾವು ಆಕ್ಟಿಂಗ್ ಏನ್ ಹೇಳಿದ್ವಿ, ಬಂದ್ ಮಾಡಿದ್ರು ಹೋದ್ರು ಬಿಟ್ರೆ ಈ ಟೆಕ್ನಿಕಲ್ ಆಗ್ಲಿ, ನಮ್ಮ ಟೆಕ್ನಿಷಿಯನ್ಸ್ ಗಳಾಗ್ಲಿ, ಬೇರೆ ಆರ್ಟಿಸ್ಟ್ ಗಳಾಗ್ಲಿ ಏನು ಇನ್ವಾಲ್ವ್ ಆಗಿಲ್ಲ. ಅದ್ರಲ್ಲಿ ತಲೆ ಕೆಡಿಸ್ಕೊಳಕ್ಕೂ ಗೊತ್ತಾಯ್ತಲ್ಲ. ಆಮೇಲೆ ಗೊತ್ತಾದ ಖುಷಿ ಆದ್ರು ವೆರಿ ಗುಡ್ ಅಂತ ಅಂದ್ರು. ಬಟ್ ಅದೊಂದು ಹಠದಲ್ಲಿ ಮಾಡಿದ್ದು. ಅವಾಗ ನಾವು ಒಂದು ಚಾಲೆಂಜ್ ತಗೊಂಡ್ ಮಾಡಿದ್ವಿ. ಎಲ್ರು ನೆಗ್ಲೆಕ್ಟ್ ಮಾಡಿದ್ರು, ಡಿಗ್ರೇಡ್ ಮಾಡಿದ್ರು ನಮ್ಮನ್ನ. ಸಿಗಲ್ಲ ಇಳೆಯರಾಜ ಅವ್ರ ಕೈಲಿ ನಿಮ್ ಕೈಲೆಲ್ಲ ವರ್ಕ್ ಮಾಡಕ್ ಆಗಲ್ಲ, ಸುಮಾರು ಜನ ಹೇಳಿದ್ರು. ಬಟ್ ಅವ್ರು ನಮ್ಮನ್ನ ಯಾವ ರೀತಿ ತಗೊಂಡೋದ್ರು ಅಂದ್ರೆ ತುಂಬಾ ಫ್ರೆಂಡ್ಲಿ. ಅಲ್ಲಿ ಇರೋರೆಲ್ಲ ಹೇಳ್ತಾ ಇದ್ರು, ಕಮಲ್ ಹಾಸನ್ ಅವ್ರು ಬಿಟ್ರೆ ನಿಮ್ಮಂತ ಇಷ್ಟು ಕ್ಲೋಸ್ ಆಗಿ ನಡ್ಕೊಂಡಿರೋದು ನಿಮ್ಮ ಹತ್ರನೇ ಅನ್ಸುತ್ತೆ ಅಂತ. ಯಾಕಂದ್ರೆ ಬೆಳಗಿಂದ ಸಾಯಂಕಾಲದ ನಾವು ಅವ್ರ ಜೊತೆನೆ ಕೂತ್ಕೊಂಡಿರೋರು. ಅಂದ್ರೆ 1-1.5 ತಿಂಗಳು ಅಲ್ಲೇ ಕೂತ್ಕೊಂಡು ವರ್ಕ್ ಮಾಡಿದ್ವಿ. ಲಿರಿಕ್ಸ್ ವರ್ಕ್ ಆಗ್ಲಿ, ಮ್ಯೂಸಿಕ್ ಕಂಪೋಸ್ ಅವ್ರು ಆಲ್ರೆಡಿ ಮಾಡಿದ್ದೇ ಇರಬಹುದು, ಬಟ್ ರೀಕಂಪೋಸ್ ಮಾಡಿದ್ರು. ಎಲ್ಲಾ ಸಾಂಗ್ಸ್ ಫ್ರೆಶ್ ಆಗಿ ಕಂಪೋಸ್ ಮಾಡಿದ್ರು. ಈಗ ಮ್ಯೂಸಿಕ್ಗೆ 22 ಲಕ್ಷ, ಆದ್ರೆ ಸಿನಿಮಾಗೆ ಎಷ್ಟು ಬಜೆಟ್ ಆಗಿತ್ತು ಅವಾಗ? ಹತ್ರ 1,10,00,000 ಆಗಿನ ಟೈಮಲ್ಲಿ. ಆರ್ಟಿಸ್ಟ್ ಗಳೆಲ್ಲ ಉಮಾಶ್ರೀ ಆಗ್ಲಿ, ದೊಡ್ಡಣ್ಣ ಅವ್ರಾಗ್ಲಿ, ಅವಾಗ ಎಲ್ಲ ಪೀಕ್. ಅವರೆಲ್ಲ ಚೆನ್ನಾಗಿ ಬಿಸಿ ಇದ್ದ ಟೈಮ್. ಆಗ ಕರಿಬಸವ ದೊಡ್ಡಣ್ಣನ ಹಿಡಿಯಕ್ಕೆ ಸಿಗಲ್ಲ ಅವರು. ಅವ್ರ ಡೇಟ್ ಇವತ್ತು ಬಂದ್ರೆ ನಾಳೆ ಸಿಗಲ್ಲ, ಹಂಗಾಗಿತ್ತು. ಈಗ ದರ್ಶನ್ ಅವ್ರಿಗೆ ಅದೇ ನಿಮ್ದೆ ಈ ಸಿನಿಮಾದಿಂದನೇ ಹೈಯೆಸ್ಟ್ ಪೇಮೆಂಟ್ ಕೊಟ್ಟಿದ್ದು ಅಂತ ಹೇಳಿದ್ರಿ. ಎಷ್ಟಿತ್ತು ಅವಾಗ ಅವ್ರ ಪೇಮೆಂಟ್ ಎಲ್ಲ? ಅವಾಗ 3 ಲಕ್ಷ ರೂಪಾಯಿ. 3 ಲಕ್ಷ. ಓಕೆ. ನಮ್ಮ ಪ್ರೀತಿಯ ರಾಮು ಸಿನಿಮಾಗೆ ದರ್ಶನ್ ಅವ್ರು ತಗೊಂಡಿದ್ದು 3 ಲಕ್ಷ ರೂಪಾಯಿ.
ಓಕೆ. ಇವತ್ತು 9 ಕೋಟಿ ಕೊಟ್ಟರು ಅವ್ರು ಮಾಡಕ್ಕೆ ಅಲ್ಲ ಇವಾಗ ನಮಗೆ ಡೇಟ್ ಸಿಗಲ್ಲ ಅವ್ರು ಬಿಡಿ. ಕರೆಕ್ಟ್. ಸೊ ಈಗ ಒಂದು ಏನಂತಂದ್ರೆ, ಈಗ ಆ ಸಿನಿಮಾ ನೋಡಿದ ತಕ್ಷಣ ಎಲ್ರಿಗೂ ಅನ್ಸೋದೆ ಇದೊಂಥರ ಅವಾರ್ಡ್ ಸಿನಿಮಾ, ಆರ್ಟ್ ಸಿನಿಮಾ ಅಂತ. ಸೊ ಸಾಕಷ್ಟು ಅವಾರ್ಡ್ಗಳು ಬರಬೇಕಾಗಿತ್ತು, ಎಸ್ಪೆಷಲಿ ದರ್ಶನ್ ಅವರ ಆ್ಯಕ್ಟಿಂಗಿಗಂತೂ ಹಿ ಡಿಸರ್ವ್ಡ್ ಎನ್ ಅವಾರ್ಡ್ ಆ್ಯಕ್ಚುಲಿ. ಯಾಕದು ಅಂದ್ರೆ ಅದ್ರ ಕಡೆ ನೀವೇನು ಅಪ್ರೋಚ್ ಮಾಡಲಿಲ್ವ ಹೇಗಿತ್ತು ಅಂತ? ಪ್ರೊಡಕ್ಷನ್ ಸೈಡ್ ಇಂದ ಅವಾರ್ಡ್ ಕಡೆ ಗಮನ ಕೊಡ್ಲಿಲ್ಲ. ಅಂದ್ರೆ ಸಿನಿಮಾ ಕಳಿಸ್ಬೋದಿತ್ತು, ಅವಾರ್ಡ್ ಕಳಿಸಿದ್ರು ಬೆಸ್ಟ್ ಆರ್ಟಿಸ್ಟ್ ಅವಾರ್ಡ್ ಬರೋದು, ಇನ್ನೊಂದು ಟೆಕ್ನಿಷಿಯನ್ಸ್ ಅವಾರ್ಡ್, ಯಾವ್ದಾದ್ರು ಎಲ್ಲಾ ಆರ್ಟಿಸ್ಟ್ ಗಳಿಗೂ ಅವಾರ್ಡ್ ಬರೋದು. ಉಮಾಶ್ರೀ ಅವರು ಬಹಳ ಚೆನ್ನಾಗಿ ಮಾಡಿದ್ರು, ಹೌದು. ಇವರು ದೊಡ್ಡನವರು ಚೆನ್ನಾಗಿ ಮಾಡಿದ್ರು, ಗರಿಬಸವಿ ಅವರು ಚೆನ್ನಾಗಿ ಮಾಡಿದ್ರು. ಆರ್ಟಿಸ್ಟ್ ಗಳಿಗೆಲ್ಲ ಒಳ್ಳೆ ಅವಾರ್ಡ್ ಬರ್ಬೋದಿತ್ತು, ಬಟ್ ಕಳಿಸಿಲ್ಲ. ಸಿನಿಮಾ ರಿಲೀಸ್ ಮಾಡಿದ್ರೆ ಅಲ್ಲಿಗೆ ಮುಗ್ದೋಯ್ತು, ಇಂಟ್ರೆಸ್ಟ್ ತಗೊಂಡಿಲ್ಲ. ಅದರಿಂದ ದರ್ಶನ್ ಅವ್ರು ಬೇಜಾರು ಕೂಡ ಮಾಡ್ಕೊಂಡ್ರು, ಅವಾರ್ಡ್ ಕಳಿಸಿಲ್ಲ ಅಂತ ಹೇಳಿ. ಪ್ರತಿ ಸಲನೂ ಹೇಳ್ತಾರೆ ಆ ಸಿನಿಮಾನ ಕಿಲ್ ಮಾಡ್ಬಿಟ್ರಿ, ಇದಾಯ್ತು. ಜನಗಳ ರಿಯಾಕ್ಷನ್ ರೆಸ್ಪಾನ್ಸ್ ಹೇಗಿತ್ತು ರಿಲೀಸ್ ಆಗುವಾಗ? November 14th ಏನೋ ರಿಲೀಸ್ ಆಗಿದೆ. ಬಹಳ ಚೆನ್ನಾಗಿತ್ತು. ಇಲ್ಲಿ ಓಪನಿಂಗ್ ಮೇನ್ ಥಿಯೇಟರ್ ಅಲ್ಲಿ ಇದು ಏನೋ ಲಾಠಿ ಚಾರ್ಜ್ ಮಾಡ್ತಾ ಇದ್ರು, ಅಷ್ಟೊಂದು ರಶ್. ರೋಡಲ್ಲೆಲ್ಲ ಪಬ್ಲಿಕ್ ನಿಂತ್ಕೊಂಡ್ಬಿಟ್ಟಿದ್ರು, ನಮ್ಗೆ ಹೋಗಕ್ ಆಗ್ತಿರಲಿಲ್ಲ ಒಳಗಡೆ, ಅಷ್ಟು ರಶ್ ಇತ್ತು. ಮಂಡ್ಯ ಆಗ್ಲಿ, ಮೈಸೂರು ಆಗ್ಲಿ, ಇಲ್ಲಿ ಬೆಂಗಳೂರಾಗ್ಲಿ ಸಿಕ್ಕಾಪಟ್ಟೆ ಇತ್ತು. ಸೆಕೆಂಡ್ ವೀಕಲ್ ದಾಸ ರಿಲೀಸ್ ಮಾಡಿ ಆಕ್ಷನ್ ಪಿಕ್ಚರ್. ಜನಗಳು ಬರೋದು ಕಡಿಮೆ ಆಯ್ತಾ? ಇಮಿಡಿಯೇಟ್ ಟರ್ನ್ ಆಗ್ಬಿಟ್ರು ದಾಸಕ್ಕೆ. ಅಂದ್ರೆ ಮಾಸ್ ಬಂತಲ್ಲ, ಲಾಂಗು ಮಚ್ಚು ಅಂತ ಹೇಳಿ ಇವನ್ ಪರ್ಸನಾಲಿಟಿಗೆ ಅದೇ ಸೂಪರ್ ಆಗಿ ಕಾಣೋದು. ಆಲ್ರೆಡಿ ಮೆಜೆಸ್ಟಿಕ್ ಹಿಟ್ ಆಗಿತ್ತು, ಮೆಜೆಸ್ಟಿಕ್ ಹಿಟ್ ಆಗಿತ್ತು, ಟರ್ನ್ ಆಗ್ಬಿಟ್ರು ಜನ. ಅದ್ರಲ್ಲಿ ಒಂದು ಸಾಂಗ್ ಚೆನ್ನಾಗಿತ್ತು, ಕುಲುಕೋಬೇಡ ಸಿಲ್ಕು ಅಂತ ಹೇಳಿ, ಬಹಳ ಹಿಟ್ ಆಯ್ತು. ಹುಡುಗರು ಬಾಯಲ್ಲೆಲ್ಲ ಅದೇ, ಇನ್ನು ಇದು ಯಾರು ನೋಡ್ತಾರೆ ಅಂತ ಹೇಳಿ ಅಲ್ಲಿ ಹೋಗ್ಬಿಟ್ರಲ್ಲ. ಬಟ್ ಅವಾಗ ಅಂದ್ರೆ ಆ ಪ್ರೊಡ್ಯೂಸರ್ ಜೊತೆಗೆ ನೀವು ಮಾತಾಡಿ ಏನಾದ್ರು ಸ್ವಲ್ಪ ಸಾರ್ಟ್ ಔಟ್ ಮಾಡಿ, ಸ್ವಲ್ಪ ಮುಂದಕ್ಕೆ ಹಾಕಕ್ಕೆ ಟ್ರೈ ಮಾಡಿಲ್ವಾ? ಇವರು ನಮ್ಮ ಬಿಕಿನ್ ಕಣ್ಣ ರಾಜೇಂದ್ರ ಅವ್ರ ತಮ್ಮ, ಅದಕ್ಕೆ ಪ್ರೊಡ್ಯೂಸರ್. ಓಕೆ, ಮಾತಾಡಿದ್ವಿ ನಾವು. ಅವರು ಇಂಜರಿ ಇರ್ಲಿಲ್ಲ, ನಮ್ ಪ್ರೊಡ್ಯೂಸರ್ ಅವರು ಇಂಜರಿ ಇರ್ಲಿಲ್ಲ. ನಾವು ಬರ್ತೀವಿ, ನೀವು ಬರ್ತೀವಿ, ನೋಡೋಣ ಯಾರ್ದು ಏನಾಗುತ್ತೆ ಅಂತ ನೋಡೋಣ ಅಂತ. 2 ವಾರ ಗ್ಯಾಪ್ ಅಷ್ಟೇ, ಒಂದೇ ವಾರ ಗ್ಯಾಪ್. 14ಕ್ಕೆ ಇದು, 21ಕ್ಕೆ ಅದು. ಓಕೆ, November 21ಕ್ಕೆ. ಅಟ್ಲೀಸ್ಟ್ ಅದು ಗ್ಯಾಪ್ ಆಗಿದ್ರು ನಮ್ದು ಕಚ್ಕೊಂಡ್ಬಿಡೋರು. ಸೆಕೆಂಡ್ ವೀಕ್ ಚೆನ್ನಾಗಿ ಕಚ್ಕೊಂಡ್ಬಿಡೋರು. ಒಂದು ಒಳ್ಳೆ ಕಲೆಕ್ಷನ್ ಬಂದಿರೋದು. ಏನ್ ಲಾಸ್ ಏನಿಲ್ಲ, ಪ್ರೊಡ್ಯೂಸರ್ಗೆ ಏನ್ ಲಾಸ್ ಇಲ್ಲ, ಚೆನ್ನಾಗಿ ಕಲೆಕ್ಷನ್. ದರ್ಶನ್ ಅವ್ರ ಕಡೆ ಏನೋ ಮಾತುಕತೆ ಮಾಡೋ ಪ್ರಯತ್ನ ಮಾಡಿದ್ರು ಅವರು, ಅಂದ್ರೆ ಪ್ರೊಡ್ಯೂಸರ್ ಹತ್ರ ಸ್ವಲ್ಪ ಮುಂದಕ್ಕೆ ಹಾಕ್ಬೋದಾ ಅಥವಾ ಹೇಗೆ? ಅವಾಗ ಏನಂದ್ರೆ ದರ್ಶನ್ ಅವರು ಪಾಪ ಅವ್ರಿಗೆ ಅಪ್ಕಮಿಂಗ್ ಆಕ್ಟರ್ ಅಷ್ಟೇ ಅವಕಾಶ ಸಿಕ್ಕಿದೆ. ಏನಿದ್ರು ಪ್ರೊಡ್ಯೂಸರ್ ನಂದಕುಮಾರ್ ಅವ್ರು ಪವರ್ಫುಲ್ ಪರ್ಸನ್, ಅವಾಗ ಅವ್ರಿಗೆ ಪವರ್ ಇತ್ತು. ಇವರು ಈ ಪ್ರೊಡ್ಯೂಸರ್ ಒಳ್ಳೆ ಪವರ್ಫುಲ್ ಪರ್ಸನ್, ದಾಸ ಪ್ರೊಡ್ಯೂಸರ್. ಅವ್ರವ್ರು ಮಾತಾಡ್ಕೊಂಡಿದ್ದಾರೆ ಅಷ್ಟೇ. ಇವ್ ನಾವು ಅಪ್ಕಮಿಂಗ್, ನಮ್ಗೇನ್ ಗೊತ್ತ ಅವಾಗ. ಕರೆಕ್ಟ್, ಅದಿದ್ದೇ ಇರುತ್ತೆ ಸರ್. ಈಗ ರಿಲೀಸ್ ಆಗ್ತಾ ಇರೋ ವಿಷಯ ಅವರಿಗೆ ಗೊತ್ತಾಗಿದೆ, ತಿಳಿಸಿದೀರಾ? ತಿಳಿಸಿದೀವಿ, ಮಾತಾಡಿದ್ವಿ, ಮೀಟ್ ಆಗೋಣ ಅಂತ ಇದೀವಿ. ಒಂದು 2-3 days ಅಲ್ಲಿ ಏನೋ ಮೀಟ್ ಆಗೋಣ ಅಂತ ಹೇಳಿ. ಯಾಕಂದ್ರೆ ತುಂಬಾ ಬಿಸಿ ಅವ್ರಿಗೆ. ಏನಂದ್ರೆ ಈಗ ಅಷ್ಟು ಈಸಿಯಾಗಿ ಎಲ್ರನ್ನೂ ಅಟೆಂಡ್ ಮಾಡಕ್ ಆಗಲ್ಲ. ಇವ್ ನಾವು ಸುಮ್ನೆ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ತೊಂದರೆ ಕೊಡೋದ್ ಬೇಡ ಅಂತ ನಾವು ಸುಮ್ನೆ ಆಗ್ಬಿಟ್ಟಿದ್ವಿ. ಏನು ಹೋಗಿ ಮಾತಾಡ್ಕೊಂಡ್ ಬರೋಣ ಅಂತ ಇದ್ವಿ. ಬಟ್ ಅವ್ರ ವಿಷಯ ತಲುಪಿದೆ, ಮಾಡ್ತಾ ಇದ್ದೀರಾ ಅಂತ. ಅವರು ಏನ್ ರೆಸ್ಪಾನ್ಸ್ ಬಂದಿದೆ ಅವ್ರ ಕಡೆಯಿಂದ? ಖುಷಿ ಆದ್ರು, ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ. ಬಿಕಾಸ್ ಯಾಕಂದ್ರೆ ಆಲ್ರೆಡಿ ಅವ್ರಿಗೆ ಸಿಟ್ಟಿದೆ, ಕಿಲ್ ಮಾಡಿದ್ದೀರಾ ಅಂತ. ಈಗ ಅಟ್ಲೀಸ್ಟ್ ದೊಡ್ಡ ಮಟ್ಟದಲ್ಲಿ ರೀಚ್ ಮಾಡಿಸೋ ಪ್ರಯತ್ನ ಮಾಡ್ತಿದ್ದೀರಾ. ಸಿನಿಮಾ ಮೇಲೆ ಸಿಟ್ಟಿದೆ ಅಷ್ಟೇ, ಬಟ್ ನಮ್ಮ ಮೇಲೆ ಏನು ಆತರ ಇಲ್ಲ. ಕರೆಕ್ಟ್, ಯಾವಾಗ್ಲೂ ಚೆನ್ನಾಗಿದ್ದಾರೆ. ಯಾವಾಗ ಮೀಟ್ ಆದ್ರೂ ಚೆನ್ನಾಗೇ ಮಾತಾಡ್ತಾರೆ. ಈಗ ವೇಟಿಂಗ್ ಅವ್ರ ಕಡೆಯಿಂದ ಕಾಲ್ ಬರಕ್ಕೆ ಬಂದ್ರೆ ಒಂದ್ಸಲ ಮೀಟ್ ಆಗ್ತೀವಿ. ಬಟ್ ಅವ್ರು ತೊಂದರೆ ಕೊಡೋದು ನಮ್ಗೆ ಇಷ್ಟ ಇಲ್ಲ. ಈಗ ಫ್ರೀ ಆಗಿರ್ಲಿ, ಪಾಪ ಆರಾಮಾಗಿರ್ಲಿ. ಈಗ ಕೆಲವೊಂದಷ್ಟು ಸೀನ್ಸ್ಗಳು, ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಸಾಕಷ್ಟು ಎಮೋಷನಲ್ ರೋಲರ್ ಕೋಸ್ಟರ್ ಅದು. ಯಾಕೆಂದ್ರೆ ಅವ್ರು ಕೊಲ್ತಾ ಇರ್ತಾರೆ ವಿಲನ್ನ, ಜೊತೆಗೆ ಜೊಲ್ದೆಲ್ಲ ಸುರಿತಾ ಇರುತ್ತೆ ಬಾಯಿಂದ, ಜೊತೆಗೆ ತಡೆಯೋದಕ್ಕೆ ಟ್ರೈ ಮಾಡ್ತಿರ್ತಾರೆ ದೊಡ್ಡಣ್ಣ ಎಲ್ಲ. ಒಂಥರ ಖೆಯೋಸ್ ಅದು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ. ಜೊತೆಗೆ ಕಣ್ಣು ಕೂಡ ಹಂಗೆ ಕಣ್ಗುಡ್ಡೆ ಮೇಲಿರಬೇಕು, ಅಂದ್ರೆ ಎಲ್ಲೂ ಅದನ್ನು ಅವ್ರು ಮಿಸ್ ಮಾಡೋ ಹಾಗೆ ಇಲ್ಲ. ಅದೆಲ್ಲ ಎಷ್ಟು ಚಾಲೆಂಜಿಂಗ್ ಆಗಿದೆ, ಎಸ್ಪೆಷಲಿ ಕ್ಲೈಮ್ಯಾಕ್ಸ್. ಆಶ್ಚರ್ಯ ಅಂದ್ರೆ ಆ ಇಡೀ ಸೀನ್ ರಿಯಲಿಸ್ಟಿಕ್ ಆಗಿ ಮಾಡಿದ್ರು. ಅಲ್ಲಿ ಕಟ್ಟೆ ಒಳಗ್ ಗ್ಯಾಪ್ ಇಲ್ಲ. ಅಂದ್ರೆ ಕ್ಯಾಮ್ರಾ ಕ್ರೇನ್ ಅಲ್ಲಿ ಇಟ್ಬಿಟ್ಟಿದೀವಿ, ಒಂದೇ ಶಾರ್ಟ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು. ಯಾಕಂದ್ರೆ ಅಲ್ಲಿ ಗ್ಯಾಪ್ ಕೊಟ್ಬಿಟ್ರೆ ಬೇರೆ ಸಿಚುವೇಶನ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಅಲ್ಲಿ ಕ್ರೌಡ್, ಸುತ್ತ ಕ್ರೌಡ್ ಇದೆ, ಉಮಾಶ್ರೀ ಅವ್ರು ಕಿರ್ಸ್ತಾ ಇದ್ದಾರೆ, ಮೇಲ್ಗಡೆ ಕ್ಯಾಮ್ರಾ ಇದೆ, ಇವರು ಹನುಮಂತೇಗೌಡರನ್ನ ಕತ್ತಲ್ಲಿ ಹಿಡ್ಕೊಂಡಿದ್ದಾರೆ. ಈ ಬ್ಲಡ್ ಕಂಟಿನ್ಯೂಟಿ ಎಲ್ಲ ಬರ್ಬೇಕು. ಈ ಬ್ಲಡ್ ಹಾಕಕ್ಕಷ್ಟೇ ಗ್ಯಾಪ್ ಕೊಟ್ಟಿರೋದು. ಇವ್ರು ಸ್ಟ್ರಗಲ್ ಮಾಡ್ತಾ ಇದಾರೆ. ಕಣ್ಣು ಬಾಯಲ್ಲೆಲ್ಲ ಜೊಲ್ಲು ಒರಿಜಿನಲ್ ಆಗಿ ಬರ್ತಾ ಇದೆ. ಇದೇನು ಅಲ್ಲಿ ಆರ್ಟಿಫಿಷಿಯಲ್ ಆಗಿ ಗ್ಲಿಸರಿನ್ ಹಾಕೋದಾಗ್ಲಿ, ಸ್ಪ್ರೇ ಮಾಡೋದಾಗ್ಲಿ ಆತರ ಏನಿಲ್ಲ. ಈ ಸ್ಟ್ರಗ್ಲಿಂಗ್ ಒರಿಜಿನಲ್ ಆಗೇ ಎಷ್ಟು ಕಡಿಮೆ ಅಂದ್ರೆ ಅಷ್ಟು ಶಾರ್ಟ್, ಎಷ್ಟು ಡ್ಯೂರೇಷನ್ ಇದು ಅಷ್ಟು ಡ್ಯೂರೇಷನ್ ಸ್ಟ್ರಗಲ್ ಮಾಡಿದ್ರು. ಇವಾಗ ಕ್ಯಾಮರಾ ಟೆಕ್ನಿಕಲ್ ಬಹಳ ಚೆನ್ನಾಗಿ ವಿಜುವಲೈಸೇಷನ್ ಬಂದಿದೆ. ಅವಾಗ
ಅಲ್ಲಿ ಇದು ಕಾಂಬಿನೇಷನ್ ಶಾರ್ಟ್ಸ್ ಅಷ್ಟೇ, ನಾವು ಕಟ್ ಶಾರ್ಟು ತಗೊಂಡಿಲ್ಲ. ಉಮಾಶ್ರೀ ಅವರು ಒಂದ್ ಕಡೆ ಕಿರಿಸ್ತಾ ಇದಾರೆ, ಅದೇ ಕ್ಯಾಮ್ರಾನ ಅಲ್ಲೂ ಇಲ್ಲೂ ಇಲ್ಲಿ ಮಾಡಿ ಆಮೇಲೆ ಎಡಿಟ್ ಮಾಡ್ಕೊಂಡಿರೋದು. ಇದನ್ನ ಅಷ್ಟೊಂದು ಕಂಟಿನ್ಯೂಟಿ ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ರು. ಮತ್ತೆ ಆ ಶಾರ್ಟ್ ಮುಗಿದ್ಮೇಲೆ ಒಂದು ಅರ್ಧ ಗಂಟೆ ಹೋಗಿ ಸೈಡ್ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಸಮಾಧಾನ ಮಾಡಕ್ಕೆ ಅವ್ರು ಉಮಾಶ್ರೀ ಅವರು ಕಣ್ಣಿಗೆ ಏನಾದ್ರು ಆದ್ರೆ ಇವರೇ ಬಟ್ಟೆಯಲ್ಲಿ ನೀರು ಇಡೋದು, ಉಮಾಶ್ರೀ ಅವರೇ ಅವ್ರನ್ನ ಟ್ರೀಟ್ಮೆಂಟ್ ಮಾಡೋದು. ನಮ್ಗೇನಾದ್ರು ನಮ್ ನೆಕ್ಸ್ಟ್ ಶಾರ್ಟ್ ನಮ್ದು ಬೇರೆ ಶಾರ್ಟ್ ಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಇವರು ಶಾರ್ಟ್ ಅಲ್ಲಿ ಏನ್ ಟೈರ್ಡ್ ಆದ್ರು ಇಮಿಡಿಯೇಟ್ ಆಗಿ ಅಮ್ಮನ ತರ ಹೋಗಿ ಉಮಾಶ್ರೀ ಅವರು ತೊಡೆ ಮೇಲೆ ಇದು ತಲೆ ಇಡಿಸ್ಬಿಟ್ಟು ಕಣ್ಣಿಗೆ ನೀರ್ ಹಾಕಿ ಎಲ್ಲ ಅವರೇ ಟ್ರೀಟ್ಮೆಂಟ್ ಮಾಡೋ ಒಂದು ಇದು ನರ್ಸಿಂಗ್ ಮಾಡ್ತಾ ಇದ್ರು. ಅಂದ್ರೆ ಈಗೆಲ್ಲ ಟೆಕ್ನಾಲಜಿ ಇದೆ, ಏನೋ VFX ಮಾಡಿ ಏನೇನೋ ಮಾಡ್ಬಿಡ್ಬೋದು. ಆಕ್ಚುಲಿ ಮಾಡ್ಬೋದಿತ್ತು, ಆಗ್ಲೂ ಮಾಡ್ಬೋದಿತ್ತು. ಆಗ್ಲೂ VFX ಎಲ್ಲ ಲೆನ್ಸ್ ಹಾಕೊಂಡ್ ಮಾಡ್ಬೋದಿತ್ತು. ಈ ಒರಿಜಿನಾಲಿಟಿ ಬರಲ್ಲ ಅಂತ ಹೇಳ್ಬಿಟ್ಟು, ಆ ಎಕ್ಸ್ಪ್ರೆಷನ್ ಬರಲ್ಲ. ಇವ್ ಲೆನ್ಸ್ ಹಾಕೊಂಡ್ರೆ ನಾರ್ಮಲ್ ಆಗಿ ನಾವ್ ಇರ್ತೀವಿ. ಇದು ಎಕ್ಸ್ಪ್ರೆಷನ್ ಕಣ್ಣು ಎತ್ತಿದ್ರೇನೆ ಹಿಂಗೆ ಮಾಡಿದಾಗ ಹಿಂಗೆ ಆ ಎಕ್ಸ್ಪ್ರೆಷನ್ ಬರೋದು ನಿಮ್ಗೆ. ಅಲ್ಲ, ಅದಕ್ಕೆ ದರ್ಶನ್ ಅವರು ಅಂದ್ರೆ ಒಪ್ಕೊಂಡ್ರ? ಅದಕ್ಕೆ ಅವ್ರೇನಾದ್ರು ಹೇಳಿದ್ರ ಬೇರೆ ಆಲ್ಟರ್ನೇಟ್ ಏನಾದ್ರು ಮಾಡ್ಬೋದು ಅಂತ ಕೇಳಿದ್ರೆ ರೆಡಿ ಅಂತ ಹೇಳಿದ್ರು. ನಮ್ಗೆ ಅವ್ರು ಕಣ್ಣು ಮೇಲೆ ಎತ್ತಾರ ಇಲ್ವಾ ಅನ್ನೋದು ಡೌಟ್ ಇತ್ತು. ಅವಾಗ ನಾವು ರಿಹರ್ಸಲ್ ಫೋಟೋಶೂಟ್ ಮಾಡಿದ್ವಿ. ಫೋಟೋಶೂಟ್ ಮಾಡಿದಾಗ ಕರೆಕ್ಟ್ ಆಗಿ ಮಾಡ್ತಾ ಇದ್ರು. ಬೇರೆ ಆಲ್ಟರ್ನೇಟ್ ಏನು ಬೇಡ ಅಂತಾನೆ ಹೇಳಿದ್ರು ಅವರು. ಓನ್ಲಿ ಮೇಕಪ್ ಅಷ್ಟೇ. ಮೇಕಪ್ ಅಲ್ಲಿ ಸ್ವಲ್ಪ ಇಲ್ಲಿ ಡಾರ್ಕ್ ಮಾಡಿ ಎಲ್ಲ ಮಾಡಿದ್ವಿ. ಹೇರ್ ಸ್ಟೈಲು ಸ್ವಲ್ಪ ಡಿಫ್ರೆಂಟ್ ಆಗಿ. ಸ್ಟೈಲು ಒರಿಜಿನಲ್ ನಮ್ಮ ಪಾಂಡವಪುರದ ಹತ್ರ ಒಂದು ಉಕ್ಕಡ ಆರತಿ ಉಕ್ಕಡ ಟೆಂಪಲ್ ಇದೆ. ಆ ಟೆಂಪಲ್ ಹತ್ರ ಒಂದು ಪೆಟ್ಟಿಗೆ ಕಟಿಂಗ್ ಶಾಪ್. ನಾವ್ ಹೇಳುದು ಎಲ್ಲೂ ದೊಡ್ಡ ಏನದು ಸೆಲೂನ್ಗೆಲ್ಲ ಹೋಗಿ ಕಟಿಂಗ್ ಮಾಡೋದ್ ಬೇಡ, ನಮ್ ಮೇಕಪ್ ಆರ್ಟಿಸ್ಟ್ ಕೈಲೂ ಕಟಿಂಗ್ ಮಾಡ್ಸೋದ್ ಬೇಡ, ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಹಳ್ಳಿ ಕಡೆ ಇರ್ತಾರಲ್ಲ ಅಂತವ್ರ ಕೈಲೇ ಮಾಡ್ಸೋಣ ಅಂತ. ಅವ್ರಿಗೂ ಅದು ಇಷ್ಟ ಆಗಿತ್ತು. ಹೋಗಿ ಆ ಹಳ್ಳಿಯವನ ಹತ್ರ ಹೋಗಿ ಆ ಪೆಟ್ಟಿಗೆ ಒಳಗಡೆ ಕೂರಿಸಿದ್ವಿ. ಅಲ್ಲಿ ಅವನದು ಏನಿದೆ ಮೆಷಿನರೀಸ್, ಅವನದು ಹಳೆ ಕತ್ರಿ ಹಳೆ ಇದು ಹಾಕೊಂಡು ಅವ್ನ್ ಕಟ್ ಮಾಡ್ದ, ಅದೇ ಶೇಪ್ ಬಂತು. ಈಗ ಆ ಕಟಿಂಗ್ ಅವ್ನ್ ಫೇಮಸ್. ಈಗ ಅಲ್ಲಿ ದರ್ಶನ್ ಕಟಿಂಗ್ ಮಾಡಿರೋ ಇವರು ಅಂತ ಹೇಳಿ ಅಲ್ಲಿ ಫೇಮಸ್. ಈಗ ಆರತಿ ಕಡೆ ಟೆಂಪಲ್ ಮುಂದೆನೆ ಇದ್ದಿದ್ದು ಚಿಕ್ಕ ಪೆಟ್ಟಿಗೆ ಅಂಗಡಿ. ಸಂಜಯ್ ಅವರು ಆಕ್ಚುಲಿ ಅದೇ ನಮ್ಮ ಪ್ರೀತಿಯ ರಾಮು. ಈಗ ಎಲ್ಲರೂ ಸಿನಿಮಾ ಚೆನ್ನಾಗಿದೆ ಅಂತ ಹೊಗಳ್ತಾರೆ. ಇನ್ಫ್ಯಾಕ್ಟ್ ಟಿವಿಲಿ ಬಂದಾಗ ಎಷ್ಟೊಂದು ಜನ ಅಂದ್ರೆ ಹಿರಿಯರು ಎಸ್ಪೆಷಲಿ ಲೇಡೀಸ್ಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅದು. ನೀವೇನಂದ್ರೆ ಒಂದೇ ಸಿನಿಮಾಗೆ ಸೀಮಿತರಾಗ್ಬಿಟ್ರೆ ಅಥವಾ ನಿಮ್ ಹಿನ್ನೆಲೆ ಮತ್ತೆ ನೀವು ಬೇರೆ ಯಾವ್ದೆಲ್ಲ ಸಿನಿಮಾಗಳನ್ನ ಮಾಡಿದ್ರಿ ಅಂತ? ಇಲ್ಲ, ನಾನು ಪ್ರಯತ್ನ ಮಾಡಿದೆ. ಬಟ್ ನನ್ನ ಹತ್ರ ಬಂದವರೆಲ್ಲ ಜಾಸ್ತಿ ದರ್ಶನ್ ಡೇಟ್ ಕೇಳ್ಕೊಂಡೆ ಬಂದವರು. ತುಂಬಾ ಜನ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಬಂದವ್ರು ದರ್ಶನ್ ಪಿಕ್ಚರ್ ನೆಕ್ಸ್ಟ್ ಮಾಡೋಣ ದರ್ಶನ್ ಹತ್ರ ಕೇಳಿ. ನನಗ್ ದರ್ಶನ್ ಅವ್ರು ಡೇಟ್ ಕೊಟ್ಟಿದ್ರು, ಒಂದ್ 2 ಸಲ ಡೇಟ್ ಕೊಟ್ಟಿದ್ರು. ಅದು ಪ್ರೊಡಕ್ಷನ್ ಸೈಡ್ ಇಂದ ಕರೆಕ್ಟ್ ಆಗಿ ಸಪೋರ್ಟಿವ್ ಆಗಿರ್ಲಿಲ್ಲ, ಹಂಗೆ ಡ್ರಾಪ್ ಆಗ್ತಾ ಹೋಯ್ತು. ಅದಾದ್ಮೇಲೆ ಶಿವಣ್ಣಂದು ಈ ತರ ಒಬ್ಬೊಬ್ರು ಆರ್ಟಿಸ್ಟ್ ಗಳು ಡೇಟ್ಗೋಸ್ಕರ ಹೋಗಿದ್ವಿ. ಮತ್ ನನಗೆ ಯಾಕೋ ಇಂಡಸ್ಟ್ರಿನೇ ಬೇಜಾರಾಗ್ಬಿಡ್ತು, ಸಾಕು ಅನ್ನೋ ತರ ಮನ್ಸಲ್ಲ ಅನ್ನಿಸ್ತು. ಅಲ್ಲ, ನಿಮ್ ಹಿನ್ನೆಲೆ ನೀವು ಮೊದಲು ಡೈರೆಕ್ಷನ್ ಮಾಡ್ಬೇಕು ಅಂತಾನೆ ಬಂದಿದ್ದ? ಮೊದ್ಲು ಏನ್ ಮಾಡ್ತಿದ್ರಿ ಕೆಲಸ ಎಲ್ಲ? ಝೀರೋದಿಂದಾನೆ ಡೈರೆಕ್ಷನ್ ಮಾಡ್ಬೇಕು ಅಂತಾನೆ ಬೆಂಗಳೂರಿಗೆ ಬಂದಿದ್ದು. ಎಡಿಟಿಂಗ್ ಮಾಡ್ತಾ ಇದ್ವಿ. ನಾನು ಮಂಗಳೂರಲ್ಲಿ ಸ್ಟಡಿ ಮಾಡಿದೆ. ಅದಾದ್ಮೇಲೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದ್ಮೇಲೆ ಎಡಿಟಿಂಗ್ ಸೇರ್ಕೊಂಡೆ. ಎಡಿಟರ್ ಪ್ರಸಾದ್ ಅವ್ರ ಅಸಿಸ್ಟೆಂಟ್ ಎಡಿಟರ್, ಫಿಲ್ಮ್ ಎಡಿಟರ್. ಫಿಲ್ಮ್ ಅಂದ್ರೆ ಈಗಿನ ಟೆಕ್ನಾಲಜಿ ಡಿಜಿಟಲ್ ಏನಲ್ಲ. ಅವಾಗ ಈ ನೆಗೆಟಿವ್ ಸುತ್ತಬಿಟ್ಟು ಕಟ್ ಮಾಡಿ ನಮ್ ಕೈಯಲ್ಲಿ ಕೊಡೋರು ಒಂದಿಷ್ಟು ನೆಗೆಟಿವ್ ಕಟಿಂಗ್ಸ್ ಗಳನ್ನ. ಈ ಕಟಿಂಗ್ಸ್ ಅಲ್ಲಿ ಯಾವ್ದು ಹಿಂದೆ ಮುಂದೆ ಎಲ್ಲ ನಮ್ಮ ಹತ್ರನೇ ಇರ್ಬೇಕು, ನಮ್ಮ ಮೆಮೊರಿಯಲ್ಲೇ ಇರ್ಬೇಕು. ಅವ್ರು ಏನ್ ಅಂಟಿಸೋದ್ ಬೇಕಾರೆ ಅದು ತೆಗೆದು ಇದ್ರ ಟೇಪ್ ಹಾಕಿ ಅಂಟಿಸಿ ರೋಲ್ ಮಾಡಿ ಸಿಕ್ಕಾಪಟ್ಟೆ ಕಷ್ಟ. ಅದು ಒಂದು ರೀಲ್ ಎಡಿಟ್ ಮಾಡಕ್ಕೆ 2 ದಿನ 3 ದಿನ 10 ದಿನ ಎಲ್ಲ ತಗೊಳ್ತಾ ಇತ್ತು. ಇವಾಗ ಅಂದ್ರೆ ಒಂದ್ ಸಿನಿಮಾನೇ 10 days ಅಲ್ಲಿ ಮುಗಿಸ್ಬಿಡ್ತಾರೆ. ಸೊ ಅದಾದ್ಮೇಲೆ ನೀವೀಗ ನಂದಕುಮಾರ್ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಡೈರೆಕ್ಟ್ ಆಗಿ ಹೇಗೆ ಅಂತ? ಸ್ಟಾರ್ಟಿಂಗ್ ನಂದಕುಮಾರ್ ಅವ್ರ ಶಿಷ್ಯ ಅಂದ್ರೆ ನಾವು. ನಂದಕುಮಾರ್ ಅವ್ರದ್ದು ಹ್ಯಾಟ್ಸ್ ಆಫ್ ಇಂಡಿಯಾ ಅನ್ನೋ ಸಿನಿಮಾ ಅವ್ರ ಪ್ರೊಡಕ್ಷನ್ ಅಲ್ಲಿ ಇತ್ತು. ಅದು ಡೈರೆಕ್ಟರ್ ಬೇರೆ ಅವರು, ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ವಿ. ಹಂಗೆ ಅವ್ರ ಜೊತೆ ಇರೋ ರಿಲೇಶನ್ಶಿಪ್ ಮೊದ್ಲಿಂದಾನೇ ಇತ್ತು ನಮ್ಗೆ. ಈ ಹ್ಯಾಟ್ಸ್ ಆಫ್ ಇಂಡಿಯಾ ರಿಲೀಸ್ ಆಯ್ತು, ಪಿಕ್ಚರ್ ಏನು ಓಡ್ಲಿಲ್ಲ, ಲಾಸ್ ಆಗೋಯ್ತು ಪಿಕ್ಚರ್. ಇಮಿಡಿಯೇಟ್ ಆಗಿ ಈ ಪಿಕ್ಚರ್ ಬರೋ ವರ್ಷದಲ್ಲಿ ಈ ರಾಮೇಗೌಡ ಹ್ಯಾಟ್ಸ್ ಆಫ್ ಇಂಡಿಯಾ ಅನ್ನೋ ಸಿನಿಮಾ ನಮ್ಮ ಪಾರ್ಟ್ನರ್ ವಿಜಯ್ ಅವ್ರು ಏನ್ ಮಾಡಿದ್ರು, ಮೈಸೂರಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಡಿಸ್ಟ್ರಿಬ್ಯೂಷನ್ ಅಲ್ಲಿ ರಾಮೇಗೌಡ ಪರಿಚಯ ಆದ್ರು. ಅವಾಗ ನಮಗೆ ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ಬೇಕು ಅನ್ನೋದು ಡಿಸ್ಕಷನ್ ನಡೀತಾನೆ ಇತ್ತು. ಅವ್ರೇನೋ ಚಿಕ್ಕ ಬಜೆಟ್ ಅಲ್ಲಿ ಒಂದು ಸಿನಿಮಾ ಮಾಡೋಣ ಅಂತ ಅಂದ್ರು. ನಾವು ಸ್ಟ್ರೈಟ್ ಸಬ್ಜೆಕ್ಟ್ ಗಳೆಲ್ಲ ಹೇಳಿದ್ವಿ. ಸ್ಟ್ರೈಟ್ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋದ್ರೆ ತುಂಬಾ ತಗೊಳಕ್ ಆಗಲ್ಲ, ಯಾವ್ದು ರಿಮೇಕ್ ಇದ್ರೆ ಹೇಳಿ ಅಂತ ಹೇಳಿ. ಅವಾಗ ವಿಜಯ್ ನಾನು ಯಾವಾಗ್ಲೂ ಪಾರ್ಟ್ನರ್ಸ್ ಜೊತೆಗೆ ಮಾಡೋಣ ಅನ್ನೋ ಒಂದು ಉದ್ದೇಶದಲ್ಲಿ ಅವ್ನು ನನಗೆ ಫೋನ್ ಮಾಡಿದ್ರು, ಈ ತರ ಬನ್ನಿ ಮೈಸೂರಿಗೆ ಒಂದು ಸಿನಿಮಾ ಮಾಡ್ಬೇಕು. ಸ್ಟ್ರೈಟ್ ಕತೆ, ನಾನು ಸುಮಾರು ಕತೆಗಳು ಹೇಳಿದ್ವಿ. ಅವ್ರು ಇಲ್ಲ, ನಮ್ಗೆ ರೀಮೇಕ್ ಆದ್ರೆ ಈಸಿ ಆಗ್ಬಿಡುತ್ತೆ, ಯಾವ್ದಾರು ಇದ್ರೆ ಹೇಳಿ. ಆ ಟೈಮಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು, ವಾಸಂತಿಂ ಲಕ್ಷ್ಮಿ ಪಿನ್ನ ಜ್ಞಾನಂ ಅಂತ ಹೇಳಿ, ಮಲಯಾಳಂ ಸಿನಿಮಾ. ಅದು ಸೂಪರ್ ಡೂಪರ್ ಹಿಟ್.
ತುಂಬಾ ಟಾಕ್ ಆಗ್ತಾನೆ ಇತ್ತು. ನನಗೆ ಸಡನ್ ಆಗಿ ಹೊಳಿತು ಈ ಸಿನಿಮಾ ನಮ್ಗೆ ಯಾಕೆ ಮಾಡಬಾರ್ದು ಅನ್ನೋದು. ರೈಟ್ ಸಿಗುತ್ತೋ ಇಲ್ವೋ, ಯಾವ ರೂಟಲ್ಲಿ ಹೋಗ್ಬೇಕೋ ಏನು ಗೊತ್ತಿಲ್ಲ. ನಾವು ತುಂಬಾ ಎಲ್ಬೋರ್ಡ್ಗಳು ಅವಾಗಲೇ. ಆ ಟೈಮಲ್ಲಿ ಯಾರಿಗೋ ಕ್ಯಾಸೆಟ್ ಇದೆಯಲ್ಲ, ಆಡಿಯೋ ಕ್ಯಾಸೆಟ್ ಹಿಂದ್ಗಡೆ ಅಡ್ರೆಸ್ ಬರೋದಿತ್ತು. ಈ ವಾಸಂತಿ ಲಕ್ಷ್ಮಿದು ಆಡಿಯೋ ರಿಲೀಸ್ ಆಗಿತ್ತು. ಅದ್ರ ಸರ್ಗಮ್ ಸ್ಪೀಡ್ ಆಡಿಯೋಸ್ ಅಂತೇಳಿ ಅಡ್ರೆಸ್ ಬರೋದಿತ್ತು. ಗುರುವಾಯೂರ್ ಹತ್ರ ಯಾವ್ದೋ ಊರು ಹಳ್ಳಿ. ಈ ಆಡಿಯೋ ಶಾಪ್ ಓನರೇ ಇದಕ್ಕೆ ಪ್ರೊಡ್ಯೂಸರ್, ಯಾವ್ದೋ ಒಂದು ಕ್ಯಾಸೆಟ್ ಅಂಗಡಿ ಓನರ್. ಕರೆಕ್ಟ್. ಅವಾಗ ಈ ಪಿಕ್ಚರ್ ರಿಲೀಸ್ ಆಗಿ 9 ಕೋಟಿ ಪ್ರಾಫಿಟ್ ಅಲ್ಲಿ ಇದಾರೆ ಆ ಟೈಮಲ್ಲಿ. ಕಲಾಭವನ್ ಮಣಿ ಅವರೆಲ್ಲ ಒಂದು ಟೀಮ್, ಒಂದು ಏನದು ಮಿಮಿಕ್ರಿ ಟೀಮ್, ಆರ್ಕೆಸ್ಟ್ರಾ ಟೀಮ್. ಅವರೆಲ್ಲ ಸೇರ್ಕೊಂಡು ಒಂದು ಈ ಸಿನಿಮಾ ಮಾಡಿರೋದು. ಈ ಆಡಿಯೋ ಕಂಪನಿ ಓನರ್ ಒನ್ ಆಫ್ ದ ಪ್ರೊಡ್ಯೂಸರ್. ಈ ಅಡ್ರೆಸ್ ಹುಡ್ಕೊಂಡು ಹೋದ್ವಿ ನಾವು. ಗುರುವಾಯೂರ್ ಹೋಗಿ ಆಲ್ಟ್ ಆಗಿ ಟೆಂಪಲ್ ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ಬೆಳಿಗ್ಗೆ ಈ ಪ್ರೊಡ್ಯೂಸರ್ ಅಡ್ರೆಸ್ ಎಲ್ಲಿ ಅಂತೇಳಿ ಮನೆಗೆ ಹೋದ್ವಿ. ಮನೆಯಲ್ಲಿ ಅವ್ರು ಇಲ್ಲ, ಆಫೀಸು ಕೊಚ್ಚಿನ್ ಸಿಟಿಗೆ ಹೋಗ್ಬೇಕು ಅಂತ. ಅಲ್ಲಿಂದ ಕೊಚ್ಚಿನ್ ಸಿಟಿಗೆ ಹೋದ್ವಿ. ಅವ್ರ ಹತ್ರ ಹೇಳಿದ್ವಿ, ಸರ್ ಈ ತರ ಈ ಸಿನಿಮಾ ರೈಟ್ಸ್ ಬೇಕು, ನಾವು ಕನ್ನಡದಲ್ಲಿ ಮಾಡ್ಬೇಕು. ಅವ್ರು ಆಲ್ರೆಡಿ ಶಿವಣ್ಣವ್ರಿಗೋಸ್ಕರ ಬಂದು ಕೇಳಿದ್ದಾರೆ. ರಾಜ್ಕುಮಾರ್ ಕಂಪನಿಯಿಂದ ಯಾರೋ ಹೋಗಿ ಈ ಸಿನಿಮಾ ಕೇಳಿದ್ದಾರೆ. ಇಲ್ಲ ಅದು ನನಗೆ ಕನ್ಫರ್ಮ್ ಆಗ್ಬೇಕಂದ್ರೆ ಲೀಲಾ ಮನೋಹರ್ ಅಂತ ಮ್ಯಾನೇಜರ್ ಇದ್ದಾರೆ, ಅವ್ರು ಬಂದು ಕೇಳಿದ್ದಾರೆ. ಅವ್ರು ಕೇಳ್ಬಿಟ್ಟು ಹೇಳ್ತೀನಿ ಅಂತಂದ್ರು. 2 days ವೆಯ್ಟ್ ಮಾಡಿ ಅಂತ. ನಾವು 2 days ಅಲ್ಲೇ ರೂಮ್ ಹಾಕೊಂಡು ವೆಯ್ಟ್ ಮಾಡಿದ್ವಿ. ಇವ್ರ ರಿಸಲ್ಟ್ ಏನಾಯ್ತು, ಅವಾಗ ಅಣ್ಣವ್ರು ಕಿಡ್ನಾಪ್ ಆಗಿರೋ ಟೈಮ್ ಆಗಿರೋದ್ರಿಂದ ನಮಗೆ ಈ ಸಿನಿಮಾ ಅವೈಲೇಬಿಲಿಟಿ ಇದೆ ಅಂತ ಹೇಳಿ ಅವ್ರು ಮತ್ತೆ ನಮಗೊಂದು ಸಜೆಷನ್ ಕೊಟ್ರು. ಯಾವ್ದು ಫ್ರೆಂಡ್ಸ್ ಅಂತ ಕನ್ನಡದಲ್ಲಿ ಒಂದು ಸಿನಿಮಾ ಬಂತು ನೋಡಿ, ಅದು ಮಲಯಾಳಂ ಅಲ್ಲಿ ಏನೋ ಹೆಸರಿದೆ, ವಿಜಯ ರಾಘವೇಂದ್ರ ಅವರು ಸಿನಿಮಾ, ರಾಧಿಕಾ ಅವರ ಫಸ್ಟ್ ಸಿನಿಮಾ ನಿನಗಾಗಿ. ಆ ಸಿನಿಮಾ ರೈಟ್ಸ್ ಇದೆ, ಅದು ಬೇಕಾದ್ರೆ ತಗೊಂಡೋಗಿ ಅಂತ. ನಮಗೆ ಅದೇನೋ ಸ್ಪೆಷಲ್ ಅನ್ಸಲಿಲ್ಲ, ಕಾಮನ್ ಲವ್ ಸ್ಟೋರಿ ಅಲ್ವಾ. ಇದಾದ್ರೆ ಏನೋ ಡಿಫ್ರೆಂಟ್ ಆಗಿ ಏನೋ ಒಂದು ಮಾಡ್ಬೋದು, ಏನೋ ಒಂದು ಹೆಸರು ಬರುತ್ತೆ, ಕುರುಡನ್ ಕ್ಯಾರೆಕ್ಟರ್. ಇದೊಂದು ನಮಗೆ ಡೈರೆಕ್ಷನ್ ಮಾಡಕ್ ಒಂದು ಅವಕಾಶ ಇದೆ ಅದರಲ್ಲಿ. ನಾವು ಹೆಂಗೋ ಹೊಸಬ್ರು, ನಮಗೊಂದು ಸ್ಟ್ರಗಲ್ ಮಾಡಕ್ಕೆ ಒಂದು ದಾರಿ ಇದೆ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡು, ಸರ್ ಇಲ್ಲ ಸರ್ ಇದನ್ನೇ ಕೊಡಿ, ತುಂಬಾ ರೇಟ್ ಹೇಳ್ಬಿಟ್ರು ಅವ್ರು. ಅವಾಗ ನಮಗೆ ಎಷ್ಟು ಕೊಪ್ಸಿದ್ರಿ? 10 ಲಕ್ಷನ 12 ಲಕ್ಷನ ಕೇಳಿದ್ರ. ನಮಗೆ ಅವಾಗ ಈ 12 ಲಕ್ಷ ಕೊಡಕ್ಕೆ ನಮ್ಮ ರಾಮೇಗೌಡ್ರ ಹತ್ರ ಇಲ್ಲ. ವಾಪಸ್ ಬಂದ್ವಿ, ಏನಾರು ಮಾಡಿ ನೋಡೋಣ, ಹೊಂಚ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಇದು 6 ತಿಂಗಳಾಯ್ತು ಈ ರೈಟ್ಸ್ ಮಾತುಕತೆ ಆಗಿ ಬಂದ ಮೇಲೆ. 6 ತಿಂಗಳಾದ್ರೂ ಇವ್ರಿಗೆ ದುಡ್ಡು ಅರೇಂಜ್ಮೆಂಟ್ ಆಗಿಲ್ಲ. ಮತ್ತೆ ಏನೋ ಒಂದು ಹೊಂಚಿ ಹೋದ್ವಿ, ಒಂದು ಸಣ್ಣ ಅಮೌಂಟ್ ಅವ್ರು ಕೊಟ್ಟು. ಎಷ್ಟು? ಬಹಳ ಕಮ್ಮಿ. ಅವಾಗ 2 lakhs ಏನೋ ಒಪ್ಕೊಂಡ್ರ ಅವರು ರೈಟ್ಸ್. ಅದಕ್ಕೆ 12 ಅಂದವರು 2 lakhs ಒಪ್ಕೊಂಡು ಕೊಟ್ಬಿಟ್ರು. ಆಶ್ಚರ್ಯ ಅಲ್ಲ ಅದು ನಮ್ಮ ಮೇಲಿರೋ ಒಂದು ಏನೋ, ನಮ್ಮನ್ನ ನೋಡ್ಬಿಟ್ಟು ಏನೋ ಹೊಸಬ್ರು ಏನೋ ಮಾಡ್ತಾ ಇದ್ದಾರೆ. ಸರ್ ನೀವು ಈ ಸಿನಿಮಾದಲ್ಲಿ ಮಲಯಾಳಂ ಸುಮಾರು ಸಂಪಾದನೆ ಮಾಡಿದ್ರಿ, ನಾವು ಇವು ಹೊಸದಾಗಿ ಒಂದು ಅವಕಾಶ ಟ್ರೈ ಮಾಡ್ತಾ ಇದೀವಿ, ಇದನ್ನ ಬಿಟ್ಬಿಟ್ರೆ ನಮಗಿನ್ನ ಯಾರು ಕೊಡಲ್ಲ, ಹೊಸದಾಗಿ ಯಾರು ಸಿನಿಮಾ ಕೊಡ್ತಾರೆ ಹೇಳಿ, ನಮ್ಮನ್ನ ನೋಡಿ ಯಾರು ಸಿನಿಮಾ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಇವರು ಯೋಚನೆ ಮಾಡಿದ್ರು. ಒಳಗಡೆ ಬಂದು ಎಷ್ಟಂದಿದ್ದೀರಾ ಅಂತ ಕೇಳಿದ್ರು. ಸರ್ ಇಲ್ಲ ಸರ್, 1-2 ಲಕ್ಷ ಇದೆ. ಸುಮ್ನೆ ನಗಾಡಿದ್ರು ಅವ್ರು. ನಗಾಡ್ಬಿಟ್ಟು ಸರಿ ಬನ್ನಿ ಕೊಡಿ ಇಲ್ಲಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡಿ ಇಮಿಡಿಯೇಟ್ ಆಗಿ ರೈಟ್ಸ್ ಅವಾಗ್ಲೇ ಬರ್ಕೊಟ್ಬಿಟ್ರು. ಅದನ್ನ ತಗೊಂಡ್ ಬಂದ್ವಿ. ನೆಕ್ಸ್ಟ್ ಕಂಟಿನ್ಯೂ ಸಿನಿಮಾ ಮಾಡಕ್ ದುಡ್ಡು ಬೇಕಲ್ಲ, ಕಡಿಮೆ ಅಂದ್ರೆ 1 ಕೋಟಿ ರೂಪಾಯಿ ಬೇಕು. ಎಲ್ಲಿಂದ ಅರೇಂಜ್ ಮಾಡೋದು? ರೈಟ್ಸ್ ಏನೋ ನಮ್ ಕೈಯಲ್ಲಿ ಬಂತು. ಸರಿ, ಫೈನಾನ್ಸ್ ಆಪ್ಷನ್ ಇತ್ತು ಅವಾಗ ಹೊಸ ಸಿನಿಮಾ ಮಾಡುವಾಗ ಗಾಂಧಿನಗರದಲ್ಲಿ ಓಡಾಡಿದ್ರೆ ಒಂದು ಫೈನಾನ್ಸ್ ಸಿಗೋದು, ಆರ್ಟಿಸ್ಟ್ ಗಳ ಮೇಲೆ ಫೈನಾನ್ಸ್ ಕೊಡೋರು. ಹೊಸಬ್ರಿಗೂ ಪರವಾಗಿಲ್ಲ, ಅವಾಗ ಕೊಡ್ತಾ ಇದ್ರು. ಯೋಚನೆ ಮಾಡಿ ಸುಮಾರು ಕಡೆ ಓಡಾಡಿದ್ವಿ, ಎಲ್ಲೂ ಹುಟ್ಲಿಲ್ಲ. ಕೊನೆಗೆ ನಾವು ಹ್ಯಾಟ್ಸ್ ಆಫ್ ಇಂಡಿಯಾ ವರ್ಕ್ ಮಾಡಿದ್ರು. ನಂದಕುಮಾರ್ ಅವ್ರು ನಮಗೆ ಬಹಳ, ನಾವು ಹೇಳಿದ್ರೆ ಕೇಳೋ ರೀತಿಯಲ್ಲಿ ಒಂದು ಸಪೋರ್ಟ್ ಮಾಡೋ ವ್ಯಕ್ತಿ ಅಂದ್ರೆ ಅವರೇ. ಇವಾಗ ರಿಚ್ ಆಗಿರೋ ವ್ಯಕ್ತಿ. ಸರಿ, ಅವ್ರ ಹತ್ರ ಒಂದು ಮಾತು ಕೇಳ್ಬಿಡೋಣ, ಏನಾದ್ರು ಆಗುತ್ತಾ ಇಲ್ವಾ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋದ್ವಿ, ಆಫೀಸ್ಗೆ ಹೋದ್ವಿ. ಸರ್ ಈ ತರ ಒಂದು ಸಿನಿಮಾ ತಂದಿದ್ದೀವಿ, ನಮ್ಮ ಹತ್ರ 0 ರೈಟ್ಸ್ ತಂದಿದ್ದೀವಿ, ನೀವು ಮಾಡಂಗಿದ್ರೆ ನಾವು ಶುರು ಮಾಡೋಣ. ಇವ್ರು ನೋಡ್ಬಿಟ್ಟು ಸರಿ ಎಷ್ಟು ಖರ್ಚಾಗುತ್ತಪ್ಪ ಅಂತರು. ಸರಿ ಈ ತರ ಆರ್ಟಿಸ್ಟ್ ಎಲ್ಲ ಒಳ್ಳೆ ಆರ್ಟಿಸ್ಟ್ ಹಾಕೊಂಡು ಮಾಡೋಣ, ಒಂದು 1 ಕೋಟಿ ಬೇಕಾಗುತ್ತೆ ರೈಟ್ ಅಂದ್ರೆ. ಇಮಿಡಿಯೇಟ್ ಆಗಿ ಅವತ್ತಿಂದ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು. ಅದು 6 ತಿಂಗಳಾದ್ಮೇಲೆ, ರೈಟ್ಸ್ ಇಂದ 6-7 ತಿಂಗಳಾದ್ಮೇಲೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಕಂಟಿನ್ಯೂ ಅವತ್ತಿಂದ ನಿಂತಿಲ್ಲ. ಕರೆಕ್ಟ್ ಆಗಿ ಬಂದ್ವಿ, ಶಿವಣ್ಣನ ಅಪ್ರೋಚ್ ಮಾಡಿದ್ವಿ, ಶಿವಣ್ಣ ಆಗ್ಲಿಲ್ಲ. ಸುದೀಪ್ ಅವ್ರ ಹತ್ರ ಹೋದ್ವಿ, ಸುದೀಪ್ ಅವರು ಓಕೆ ಅಂದ್ರು, ಸ್ವಲ್ಪ ಟೈಮ್ ತಗೊಂಡ್ರು, ಮತ್ತೆ ಅವರೇ ಕಾಲ್ ಮಾಡ್ಬಿಟ್ಟು ಬೇಡ ಅಂದ್ರು. ಬಂದ್ವಿ. ಸುಮಾರು ಜನ ಜಗ್ಗೇಶ್ ಸಜೆಸ್ಟ್ ಮಾಡಿದ್ರು, ಜಗ್ಗೇಶ್ ಹತ್ರ ಹೋಗೋಣ ಅಂತೇಳಿ. ಇಲ್ಲ, ಆಮೇಲೆ ರಾಜ್ಕುಮಾರ್ ಅವರು ಅಲ್ಲೇ ಕೂತಿರು ನಮ್ ಜೊತೆಗೆ, ಅವರು ದರ್ಶನ್ ಸಜೆಸ್ಟ್ ಮಾಡಿದ್ರು. ಹಂಗೆ ದರ್ಶನ್ ಹತ್ರ ಹೋದ್ವಿ.
ರಾಜ್ಕುಮಾರ್ ಅಂದ್ರೆ ಮ್ಯಾನೇಜರ್. ಮ್ಯಾನೇಜರ್. ಓಕೆ. ಪುನೀತ್ ಅವ್ರ ಮ್ಯಾನೇಜರ್ ಆಗಿ ಈಗ ಆಗಿದ್ರು. ಕರೆಕ್ಟ್. ಅವರು ತೀರ್ಕೊಳ್ಳೋ ಮುಂಚೆ ಎಲ್ಲ ಅವ್ರ ಜೊತೆಗೆ ಇದ್ರು. ಕರೆಕ್ಟ್. ಸೊ ನೋಡಿ ಕನೆಕ್ಷನ್ ಯಾವ ರೀತಿ ಇದೆ ನೋಡಿ, ಅಂದ್ರೆ ಅಣ್ಣವರು ಕಿಡ್ನಾಪ್ ಆಗೋದಕ್ಕೂ ಅಲ್ಲಿ ರೈಟ್ಸ್ ಸೇಲ್ ಆಗದೆ ಇರೋದಕ್ಕೂ, ಸೊ ನಿಮಗೆ 6 ತಿಂಗಳಾದ್ಮೇಲೆ ಸಿಗೋದಕ್ಕೂ, ಜೊತೆಗೆ ಶಿವಣ್ಣ ಅವ್ರು ಬೇಡ ಅನ್ನೋದಕ್ಕೂ, ಸುದೀಪ್ ಅವ್ರು ಬೇಡ ಅನ್ನೋದಕ್ಕೂ, ಲಾಸ್ಟಿಗೆ ದರ್ಶನ್ ಅವರಿಗೆ ಅದು ಬಂದಿದೆ ಆಕ್ಚುಲಿ. ಬಟ್ ದರ್ಶನ್ ಅವ್ರದ್ದು ನಮಗೇನು ದರ್ಶನ್ ಅವ್ರ ಪರಿಚಯನೂ ಇಲ್ಲ. ತೂಗುದೀಪ್ ಶ್ರೀನಿವಾಸ್ ಅವ್ರು ಯಾರು ಆದ್ರೂ ನಮ್ಗೆ ಅವಾಗ ಗೊತ್ತಿಲ್ಲ. ನಾವು ಕನ್ನಡ ಸಿನಿಮಾ ಅಷ್ಟು ನೋಡ್ತಾ ಇರ್ಲಿಲ್ಲ. ಅದಕ್ಕೆ ನೀವು ಮಲಯಾಳಂ ಸಿನಿಮಾ ನೋಡಿ ಅದ್ರದ್ದು ರಿಮೇಕ್ ರೈಟ್ಸ್ ತಗೊಂಡ್ರಿ. ಕರೆಕ್ಟ್. ಓಕೆ, ಈಗ ಅದಾದ ನಂತರ ಸಿನಿಮಾ ಆದ್ಮೇಲೆ ಒಂದ್ 2-3 ಸಿನಿಮಾ ಏನೋ ನಿಮ್ಗೆ ಆಫರ್ ಬರ್ತಾ ಇತ್ತು. ಓಕೆ, ಸಿಕ್ಕಾಪಟ್ಟೆ ಆಫರ್ ಬರ್ತಾ ಇತ್ತು. ಪ್ರೊಡ್ಯೂಸರ್ ಕೆ ಮಂಜು ಅವ್ರು ಕರ್ಸಿದ್ರು, ಸುಮಾರು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳೆಲ್ಲ ಕರ್ಸಿದ್ರು ನಮ್ಗೆ. ರಾಕ್ಲೈನ್ ಸರ್ ಕರ್ಸಿದ್ರು, ಅವ್ರ ಕಡೆನೂ ಆಫರ್ಗಳು ಬಂತು. ಬಟ್ ನಮ್ಗೆ ಏನಂದ್ರೆ ಅವಾಗ ಕಮ್ಯುನಿಕೇಶನ್ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ ಲೈನ್. ಮಧ್ಯದಲ್ಲಿ ನಾವು ಮದುವೆ ಆದ್ವಿ, ಊರಲ್ಲಿ ಸೆಟ್ಲ್ ಆಗ್ಬಿಟ್ವಿ, ಕಮ್ಯುನಿಕೇಶನ್ ಇರ್ಲಿಲ್ಲ. ಗಾಂಧಿನಗರಕ್ಕೂ ನಮಗೂ ಸಂಬಂಧನೇ ಇಲ್ಲ. ಸುಮಾರು 3-4 ವರ್ಷ ಆದ್ಮೇಲೆ ಮತ್ತೆ ಬಂದ್ವಿ. ಅವಾಗ ಅಣಜಿ ನಾಗರಾಜ್ ಅವರು ನಮಗೂ ರಿಲೇಶನ್ಶಿಪ್ ಮೊದಲೇ ಇತ್ತು. ನಾವು ಅಸಿಸ್ಟೆಂಟ್ ಆಗಿದ್ದಾಗ್ಲೂ ಅವರು ನಮ್ ಜೊತೆ ಸಿನಿಮಾ ವರ್ಕ್ ಮಾಡ್ತಾ ಇದ್ರು. ಹಂಗೆ ಮತ್ತೆ ರೀಸ್ಟಾರ್ಟ್ ಆಗಕ್ಕೇನೆ ನಮ್ಮ ಪ್ರೀತಿ ರಾಮ ಆದ್ಮೇಲೆ 3-4 ಇಯರ್ಸ್ ಆಗೋಯ್ತು. ಮತ್ತೆ 2 ಸಲ ಕಾಲ್ ಶೀಟ್ ಎಲ್ಲ ಸಿಕ್ಕಿದ್ ದರ್ಶನ್ ಅವ್ರದ್ದು, ಬಟ್ ಅದು ಮೆಟೀರಿಯಲೈಸ್ ಹೋಗ್ಲಿಲ್ಲ. ನಮಗ್ ಸುಸ್ತಾಗ್ಬಿಡ್ತದೆ ಇದು ವೈಟಿಂಗ್ ಅಂದಾಗ. ಏನಾಗುತ್ತೆ, ನಮಗೂ ಸರ್ವೈವ್ ಆಗಕ್ ಕಷ್ಟ ಆಗುತ್ತೆ. ನಾವು ಸರಿ ಬಿಟ್ಬಿಡೋಣ ಅಂತ ಹೇಳಿ ಮತ್ತೆ ಊರ್ಗ್ ಹೋಗೋದು, ಅಲ್ಲಿ ಸ್ವಲ್ಪ ದಿನ ಆಗೋದು, ಮತ್ತೆ ಯಾರೋ ಕಾಲ್ ಮಾಡಿದಾಗ ಮತ್ತೆ ಬರೋದು. ಹಾಗೆ ಡಿಲೇ ಆಗ್ತಾ ಯಾಕೋ ಇದ್ರ ಮೇಲೆ ಸರಿ ನಮ್ಗೆ ಇದು ಸೆಟ್ ಆಗಲ್ಲ ಅಂತ ಹೇಳಿ ಬಿಸ್ನೆಸ್ ಲೈನ್ ಹೊರಟು. ಯಾವ ಬಿಸ್ನೆಸ್ ಏನ್ ಮಾಡ್ತಾ ಇದ್ದೀವಿ? ನಮ್ದೊಂದು ಇವಾಗ ಹೆಲ್ತ್ ಮಿಕ್ಸ್ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿದೆ, ಅದು ಕೈ ಹಿಡಿತು. ಅದನ್ನೇ ಈಗ್ಲೂ ಅದಕ್ಕೂ ನಂದಕುಮಾರ್ ಅವ್ರ ಸಪೋರ್ಟ್ ಇಂದಾನೆ ಮುಂದಕ್ಕೆ ಹೋಗ್ತಾ ಇದೆ ಅದು. ಕರೆಕ್ಟ್. ಅಂದ್ರೆ ಆ ಟೈಮಲ್ಲಿ ಈಗ 1 ಕೋಟಿ ಪ್ಲಸ್ ಏನೋ ನೀವು ಬಜೆಟ್ ಹಾಕಿದ್ರಲ್ವಾ? 1 ಕೋಟಿ ಎಷ್ಟು? 3 ಲಕ್ಷ. 110. ಸೊ ಆ ಟೈಮಲ್ಲಿ ಎಷ್ಟು ರಿಟರ್ನ್ಸ್ ಎಷ್ಟು ಬಂದಿತ್ತು? ಬಿಕಾಸ್ ಜಾಸ್ತಿ ಏನಿಲ್ಲ, 182 ಹತ್ರ ಬಂದಿದೆ ಅದು ಅಷ್ಟೇ. ಬಟ್ ಒಂದೇ ವಾರ ನಿಮಗೆ ಜಾಸ್ತಿ ಅದು ಟೈಮ್ ಸಿಕ್ಕಿದೆ ಅಷ್ಟೇ ಅಲ್ವಾ? ಆಮೇಲೆ ದಾಸ ರಿಲೀಸ್ ದಾಸ ಒಳ್ಳೆ ಕಲೆಕ್ಷನ್. ಕರೆಕ್ಟ್. ಸೊ ಅದೇ ಆಗ ಸಿಗದೆ ಇರುವಂತಹ ಒಂದು ಎಕ್ಸ್ಪೋಜರ್ ಇವಾಗ ದೊಡ್ಡ ಮಟ್ಟಕ್ಕೆ ಸಿಗ್ಲಿ ಅಂತ ಅದಕ್ಕೆ ನಾವು ಏನಾದ್ರು ಅವಾಗ ಆಗ್ಲಿಲ್ಲ, ನೋಡದೇ ಇರೋರು ನೋಡ್ಲಿ. ಹೌದು, ಮೊದಲನೇದಾಗಿ ದರ್ಶನ್ ಬರ್ತ್ಡೇಗೆ ಒಂದು ಕಾಂಟ್ರಿಬ್ಯೂಷನ್ ತರ ಮಾಡೋಣ. ಕರೆಕ್ಟ್. ಸರ್, ಎಷ್ಟು ಸ್ಕ್ರೀನ್ಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಸಿಂಗಲ್ ಥಿಯೇಟರ್ ಕರ್ನಾಟಕದಲ್ಲಿ? ಅಪ್ರಾಕ್ಸಿಮೇಟ್ ನನಗೊಂದು 100 ಅಬೋ ಆಗಿದೆ. ನಾಡಿದ್ದಿಗೆ ಇನ್ನು 1 ಡೇ ಬ್ಯಾಕ್ 150 ಅಪ್ರಾಕ್ಸಿಮೇಟ್ ಆಗಿದೆ. ಓಕೆ. ಮತ್ತೆ 150 ಪ್ಲಸ್ ಹೈದರಾಬಾದ್ ಬೇರೆ, ಅದು ಇದಕ್ಕೆ ಲೆಕ್ಕ ಹಾಕಿಲ್ಲ. ಚೆನ್ನಾಗಿದೆ, ನನಗೇನು ಇದು ತೋಚ್ಲಿಲ್ಲ. ಒಳ್ಳೆ ರೆಸ್ಪಾನ್ಸ್. ಅದು ಅಂದ್ರೆ ಮೇನ್ ಇಶ್ಯೂ ದರ್ಶನೇ. ಇಲ್ಲಿ ಸಿನಿಮಾಕ್ಕಿಂತ ನಟ, ಅವರ ಫ್ಯಾನ್ಸ್, ಅವರೆಲ್ರಿಗೂ ಈ ಬರ್ತ್ಡೇ ಒಂದು ನಮ್ಮಿಂದ ಕೊಡುವ ಗಿಫ್ಟ್. ಇದನ್ನ ಮಾತ್ರ ಕ್ಲಿಯರ್, ಬಹಳ ಹೊಸ ಸಿನಿಮಾ ಹೆಂಗ್ ಬರುತ್ತೋ ಅದೇ ತರ ಮಾಡಿದ್ವಿ. ದರ್ಶನ್ ಅವರಿಗೂ ದರ್ಶನ್ ಅವರ ಫ್ಯಾನ್ಸಿಗೂ ಕೊಡುವಂತ ಗಿಫ್ಟ್. ಅದು ನನ್ನ ಕಡೆಯಿಂದ ಬಹಳ ಪರ್ಫೆಕ್ಟ್ ಆಗಿ ಮಾಡಿದ್ರು. ನನಗೆ ಆ ರಿಸಲ್ಟ್ ಬಂದೇ ಬರುತ್ತೆ, ನನಗೆ ಭಯನೇ ಇಲ್ಲ. 100% ಇಲ್ದೋ ನನಗೆ ಥಿಯೇಟರ್ ಸಿಗಲ್ಲ. ಇಷ್ಟೊಂದು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಅದು ನನಗೆ ಪರ್ಟಿಕ್ಯುಲರ್ 16th ಬೇಕಿತ್ತು, ಬಟ್ 16th ಹುಡುಕಿದ್ರೆ ಥಿಯೇಟರ್ ಸಿಗಲ್ಲ. ರೀಸನ್ಗೆ 14th ಅಲ್ದಿರ ನನ್ನ ಪ್ರೇಮಿಗಳ ದಿವಸದಲ್ಲಿ ನಾವು ಫೀಲಿಂಗ್ ಸಿನಿಮಾ ತರೋದಲ್ಲ ಇದು. ಎಲ್ಲ ಅಂದ್ಕೊಂಡಿದ್ದ ತರ ಆಗಿರ್ತಿದ್ರೆ ಆಕ್ಚುಲಿ ಇಷ್ಟೊತ್ತಿಗೆ ಡೆವಿಲ್ ಸಿನಿಮಾ ರಿಲೀಸ್ ಆಗಿರ್ಬೇಕಾಗಿತ್ತು. ಡಿಸೆಂಬರ್ಲಿ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ರು. ಬಟ್ ನಿಮ್ಮ ಕಡೆಯಿಂದ ಇದೊಂದು ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ರೀತಿ ಒಳ್ಳೆ ಗಿಫ್ಟ್ ಅಂತಾನೆ ಅನ್ಕೊಳ್ಬಹುದು. ಬಿಕಾಸ್ ಕ್ಲಾಸ್ ಅವತಾರದಲ್ಲಿ ದರ್ಶನ್ ಅವರನ್ನ ಅಂದ್ರೆ ಒಂದು ಒಳ್ಳೆ ವಿಜುವಲ್ ಕ್ವಾಲಿಟಿ ಮತ್ತೆ ಆಡಿಯೋ ಕ್ವಾಲಿಟಿಯಲ್ಲಿ ಮತ್ತೆ ಅವರನ್ನ ಕಣ್ ತುಂಬಿಕೊಳ್ಳುವಂತಹ ಒಂದು ಪ್ರಯತ್ನ ಇದಾಗಿರುತ್ತೆ. ಸೊ ಫ್ಯಾಮಿಲಿ ಸಮೇತ ಬಂದು ನೋಡ್ಲಿ. ಈ ಸಿನಿಮಾ ಬರೀ ಫ್ಯಾನ್ಸ್ ಮಾತ್ರವಲ್ಲ, ಅವರವರ ಫ್ಯಾಮಿಲಿಗಳ ಜೊತೆ ಫ್ಯಾಮಿಲಿ ಆಗಿ ಕೂತು ನೋಡುವಂತ ಸಿನಿಮಾ ಅಲ್ಲ. ಇದ್ರಲ್ಲಿ ಏನು ಹೊಡೆದಾಟ ಬಡದಾಟ ಡೈಲಾಗ್ ಏನಿಲ್ಲ. ಅವರವರ ಎಷ್ಟು ಕೂಲಾಗಿ ಫುಲ್ ಅಳುವಂತ ಸೀನ್. ಇಷ್ಟೊಂದು ದರ್ಶನ್ ಅವರ ಸಿನಿಮಾನೇ ಬೇರೆ ಇಲ್ಲ. ಅವ್ರ ಲಾಸ್ಟ್ ಸೀನ್ ಎಲ್ಲ ಹೆಂಗಿದೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ. ನಮಗೆ ಭಯನೇ ಇಲ್ಲ. ನೋಡಿ, ಮಾರ್ಕೆಟ್ ಅಲ್ಲಿ ಅದು ಟಿವಿಗಳಲ್ಲಿ ಬರ್ತಾ ಇದೆ, ನಿಮಗೆ ಇದರಲ್ಲಿ ಸಿಗುತ್ತೆ, OTT ನಲ್ಲಿ ಸಿಗುತ್ತೆ. ಬಟ್ ನನಗೆ ಕಾನ್ಫಿಡೆಂಟ್ ನಮ್ಮ ಈಗಿನ ವರ್ಕ್ ಏನು ವಿಜುವಲೈಸೇಷನ್ ಈಗ ಕೊಡ್ತಾ ಇದ್ದೀವೋ ಅದೇ ವಿಜುವಲೈಸೇಷನ್ ಇದು ರೀಮೇಕ್ ಸಿನಿಮಾ ಅಂತ ಯಾರು ಹೇಳಕ್ ಅಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಇದೆ. ಸ್ಕ್ರೀನ್ ನೋಡಿ. ಓಕೆ, ಒಳ್ಳೆ ಪ್ರಯತ್ನ ಇಬ್ರದ್ದು ಕೂಡ. ಸೊ ಡಿ ಬಾಸ್ ಅಭಿಮಾನಿಗಳು ಡೆಫಿನೆಟ್ಲಿ ಈ ಸಿನಿಮಾ ನೋಡ್ತಾರೆ. ಇನ್ಫ್ಯಾಕ್ಟ್ ಕನ್ನಡ ಸಿನಿ ಪ್ರೇಕ್ಷಕರಿಗೂ ಕೂಡ ಇದು ಒಳ್ಳೆ ವಿಷಯನೇ. ಸೊ ಇಬ್ರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಫೆಬ್ರವರಿ 14ಕ್ಕೆ. ಥ್ಯಾಂಕ್ ಯು. 14ರಿಂದ ಕಂಟಿನ್ಯೂ ಬರ್ತ್ಡೇ ಇನ್ನೂ ಜೋರು.
ಸೊ ಹೋಪ್ಫುಲಿ ದರ್ಶನ್ ಅವರು ಕೂಡ ಅಭಿಮಾನಿಗಳು ಹಬ್ಬ ಮಾಡ್ಲಿ ಅಂತ ಅಷ್ಟೇ. ಕರೆಕ್ಟ್. ಹೋಪ್ಫುಲಿ ದರ್ಶನ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡೋ ತರ ಆಗ್ಲಿ. ಸೊ ಅವರು ಕೂಡ ಈ ಒಂದು ರಿಲೀಸ್ಗೆ ಕೈ ಜೋಡಿಸ್ಲಿ ಅಂತ ನಾನು ಹಾರೈಸ್ತೀನಿ. ಖಂಡಿತ. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ನಿರ್ದೇಶಕ ಸಂಜಯ್ ಮತ್ತು ದಿಲೀಪ್ ಕುಮಾರ್ ಅವರ ಮಾತುಗಳು. ಫೆಬ್ರವರಿ 14ಕ್ಕೆ ನಮ್ಮ ಪ್ರೀತಿಯ ರಾಮು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಈ ಸಿನಿಮಾನ ದಯವಿಟ್ಟು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲೇ ನೋಡಿ. ಧನ್ಯವಾದಗಳು.